ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದಿನವೆಲ್ಲ ಕೈ ಚಾಚಿ ಕರೆಯುತ್ತಿರುವ ಏಕೈಕ ಅಪ್ಪ. ಪ್ರಿಯರಾದ ದೇವರ ಮಕ್ಕಳಿರ, ಆತನು ಪರಲೋಕದಲ್ಲಿದ್ದಂಥ ಪರಮ ತಂದೆಯಾಗಿರುವಂಥ ದೇವರು ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರಿಗೆ ಆತನು ಅಪ್ಪ. ಎಲ್ಲರನ್ನೂ ಎತ್ತಿರುವಂಥ ನಿಜವಾದ ಅಪ್ಪನೂ ಆತ. ಎತ್ತ ತಂದೆ ಆತನು. ನಮ್ಮೆಲ್ಲರನ್ನೂ ಎತ್ತಿದ್ದಾರೆ. ಭೂಮಿಯ ಮೇಲೆ ತಂದೆ ತಾಯಿಗಳು ದೇವರು ಕೊಟ್ಟಿರುವುದರಿಂದ ತಂದೆ ಎಂದು ತಾಯಿ ಎಂದು ಕರೆಯಲ್ಪಡ್ತಾ ಇದ್ದಾರೆ. ಇವಾಗ ನನ್ನ ತಂದೆ ತಾಯಿಗಳಿದ್ದಾರೆ. ನನ್ನ ತಂದೆ ತಾಯಿಗಳಿಗೆ ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ಆಗಿರ್ಬೋದು, ನನ್ನ ತಾಯಿ ಆಗಿರ್ಬೋದು, ನನ್ನನ್ನು ಪಡಿಬೇಕು ಎಂಬ ಆಲೋಚನೆಯಿಂದ ಅವರು ಪಡೆದಿಲ್ಲ. ಅದೇ ಪ್ರಕಾರ ನಿಮ್ಮ ತಂದೆ ತಾಯಿಗಳು ಕೂಡ ಅಷ್ಟೇ. ನಿಮ್ಮನ್ನು ಈ ಲೋಕದಲ್ಲಿ ಹುಟ್ಟಿಸ್ಬೇಕು ಎಂಬ ಉದ್ದೇಶದಿಂದ ಅವರು ಹುಟ್ಟಿಸಿಲ್ಲ. ನಮ್ಮ ತಂದೆ ತಾಯಿಗಳಿಗೆ ದಾಂಪತ್ಯ ಜೀವನ ಕೊಟ್ಟಿದ್ದು ದೇವರು. ಅದೇ ಪ್ರಕಾರ ಭೂಲೋಕದಲ್ಲಿದ್ದಂಥ ಸರ್ವಮಾನವರಿಗೆ ಈ ಗಂಡ ಹೆಂಡತಿ ಎನ್ನುವಂಥ ಸಂಬಂಧ, ದಾಂಪತ್ಯ ಜೀವನ ಎನ್ನುವಂಥ ಈ ಸಂಬಂಧ ದೇವರು ನೇಮಿಸಿದ್ದು. ತಂದೆ ತನ್ನ ಧರ್ಮವನ್ನು ತಾನು ನೆರವೇರಿಸಿದ್ದಾರೆ. ತಾಯಿ ಕೂಡ ಅಷ್ಟೇ. ಸುಮಾರು 9 ತಿಂಗಳು ತಾಯಿ ಹೊರ್ತಾಳೆ. ತನ್ನ ಗರ್ಭದಲ್ಲಿ ಇದ್ದಾಗ ಗರ್ಭದಲ್ಲಿದ್ದಂಥ ಶಿಶುವನ್ನು, ಮಗುವನ್ನು ಹೇಗೆ ತಯಾರು ಮಾಡಬೇಕು ಎಂಬ ಉದ್ದೇಶದಿಂದ ಆಕೆ ತಯಾರು ಮಾಡಿಲ್ಲ. ತಾಯಿಯ ಗರ್ಭದಲ್ಲಿ ಒತ್ತಿರುವಂಥ ಅಮ್ಮ ನನ್ನ ಮಗು ಹೀಗೆ ಇರಬೇಕು ಅಂತೇಳಿ ಆಕೆ ತಯಾರು ಮಾಡಿಲ್ಲ. ಕೈಗಳು, ಕಾಲುಗಳು, ಕಣ್ಣುಗಳು, ಕಿವಿಗಳು, ಅದೇ ರೀತಿಯಲ್ಲಿ ಈ ದೇಹ, ಹೊರಗಡೆ ಚರ್ಮ ಆಗಿರ್ಬೋದು, ಒಳಗಡೆ ಎಲುಬುಗಳು, ನರಗಳು, ಕಣಕಣಗಳು ಇದೆಯಲ್ಲ, ಇವು ತಂದೆಯಾದ ಆ ಪರಮಾತ್ಮನ ಮೂಲಕ ಬಂದದ್ದು. ಜೀವಿತ ಆ ದೇವರ ಮೂಲಕ ಬಂದದ್ದು. ತಾಯಿಯ ಗರ್ಭದಲ್ಲಿ ರೂಪ ಕೊಟ್ಟಿದ್ದು, ದೇಹದಲ್ಲಿ ಆತ್ಮವನ್ನು ಕಳಿಸಿಕೊಟ್ಟಿದ್ದು, ಈ ಲೋಕದಲ್ಲಿ ಬದುಕುವಂತೆ ಮಾಡಿದ್ದು ದೇವರು. ಆತನು ಎತ್ತ ತಂದೆ. ಆತನೇ ನಿಜವಾದ ಅಪ್ಪ. ಭೂಲೋಕದಲ್ಲಿ ಅಪ್ಪ ಎಂದು, ಅಮ್ಮಳು ಎಂದು, ತಂದೆ ತಾಯಿ ಎಂದು ಕರೆಯಲ್ಪಡ್ತಾ ಇದ್ದಾರಲ್ಲ, ದೇವರು ಕೊಟ್ಟಂಥ ಒಂದು ಪಾತ್ರ ಅದು. ಸಿನಿಮಾಗಳನ್ನು ನೋಡ್ತೀವಿ. ಸಿನಿಮಾದಲ್ಲಿ ಒಬ್ಬರಿಗೆ ತಂದೆ ಪಾತ್ರವನ್ನು, ಒಬ್ಬರಿಗೆ ತಾಯಿಯ ಪಾತ್ರವನ್ನು, ಹೆಂಡತಿ ಪಾತ್ರ, ಗಂಡನ ಪಾತ್ರ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರವನ್ನು ಕೊಡ್ತಾರೆ ಆ್ಯಕ್ಟಿಂಗ್ ಮಾಡೋದಕ್ಕೆ. ಒಬ್ಬ ಸಿನಿಮಾ ಡೈರೆಕ್ಟ್ರು ಒಂದೊಂದು ಆ್ಯಕ್ಟಿಂಗೋಸ್ಕರ ಅವ್ರು ಕೊಟ್ಟಿರುವಂಥ ಪಾತ್ರ ಅದು. ಭೂಲೋಕದಲ್ಲಿ ದೇವರು ಕೊಟ್ಟಿರುವಂಥ ಪಾತ್ರ ಅಮ್ಮ ಎನ್ನುವಂಥ ಪಾತ್ರ, ಅಪ್ಪ ಎನ್ನುವಂಥ ಪಾತ್ರ, ಭೂಮಿಯ ಮೇಲೆ ಮಕ್ಕಳು. ಆದರೆ ನಮಗೆ ಅಪ್ಪ ಎಂದು, ಅಮ್ಮ ಎಂದು ಭೂಮಿ ಮೇಲೆ ಕರೆಯಲ್ಪಡ್ತಾ ಇದ್ದಾರಲ್ಲ, ಇವರು ಕೂಡ ದೇವರಿಗೆ ಮಕ್ಕಳು. ನನ್ನ ತಂದೆ ಇದ್ದಾರಲ್ಲ, ಆತನು ದೇವರಿಗೆ ಮಗನು, ನಾನೂ ದೇವರಿಗೆ ಮಗನು. ಈ ಭೂಮಿಯ ಮೇಲೆ ಅತ್ತೆ, ಮಾವ, ಸೊಸೆ, ಇಲ್ಲಾಂದರೆ ಅಳಿಯ, ಇಲ್ಲಾಂದರೆ ತಂಗಿ, ಅನೇಕ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತೀವಿ. ದೇವರಿಗೆ ಪ್ರಿಯರಾದ ದೇವರ ಮಕ್ಕಳಿಗೆ ಈ ರೀತಿ ಇಲ್ಲ. ಅಳಿಯ, ಸೊಸೆ, ಅತ್ತೆ, ಮಾವ ದೇವರಲ್ಲಿ ಇಲ್ಲ ಪ್ರಿಯರೇ. ದೇವರಿಗೆ ಎಲ್ಲರೂ ಮಕ್ಕಳು. ಭೂಲೋಕದಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ಮಕ್ಕಳು. ದೇವರು ಭೂಲೋಕದಲ್ಲಿ ಒಂದು ಜೀವಿತವನ್ನು ಕೊಟ್ಟಿದ್ದಾರೆ. ಈ ಜೀವಿತವನ್ನು ಯಾಕೆ ಕೊಟ್ಟಿದ್ದಾರೆಪ್ಪ ಅಂತ ನೋಡುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ
2ನೇ ಅಧ್ಯಾಯ 10ನೇ ವಚನ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಮೊದಲೇ ನೇಮಿಸಿದನಂದರೆ ಯಾವಾಗ ನೇಮಿಸಿದ್ದಾನೆ? ಮೊದಲೇ ನೇಮಿಸಿದನಂದರೆ ಯಾವಾಗ? ಜಗತ್ತುಂಟಾಗಲಾರ್ದ ಮೊದಲು ನೇಮಿಸಿದಾನಂತೆ. ಅಂದರೆ ಈ ಭೂಮಿಯ ಆಕಾಶ, ಈ ಬ್ರಹ್ಮಾಂಡ ಇದೆಯಲ್ಲ, ಈ ಜಗತ್ತು ಇದೆ ನೋಡಿ, ಈ ಲೋಕ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ನೇಮಿಸಿದಾನಂತೆ. ಲೋಕ ಉಂಟಾಗೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಇದ್ದೀವ ಅಂತ ನೋಡುವಾಗ ನಾವೆಲ್ಲರೂ ಇದ್ದೀವಿ. ಎಲ್ಲಿದ್ದೀವಿಯಪ್ಪ ಅಂತ ನೋಡುವಾಗ ದೇವರಲ್ಲಿ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ಯೋಬನಿಗೆ ಒಂದು ಮಾತನ್ನು ಕೇಳ್ತಾನೆ ದೇವರು, ಒಂದು ಪ್ರಶ್ನೆ. ಯೋಬನೇ, ಲೋಕ ಉಂಟಾಗೋದಕ್ಕಿಂತ ಮುಂಚಿತವಾಗಿ ನೀನು ಎಲ್ಲಿದ್ದಿ? ಯೋಬನಂತಾನೆ ನನಗೆ ಗೊತ್ತಿಲ್ಲ ಅಂತಾನೆ. ಎಲ್ಲಿರುತ್ತೆ ಅದು? ಯೋಬನ ಗ್ರಂಥ 38ನೇ ಅಧ್ಯಾಯದಲ್ಲಿ ನೀವು ಪರಿಶೋಧನೆ ಮಾಡಿ ನೋಡಿ, ಓದಿ ಗೊತ್ತಾಗುತ್ತೆ. ಯೋಬನೇ, ಲೋಕವನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ನೀನು ಎಲ್ಲಿದ್ದಿ? ನನಗೆ ಗೊತ್ತಿಲ್ಲ ತಂದೆ ಅಂತಾನೆ. ಲೋಕ ಉಂಟಾಗೋದಕ್ಕಿಂತ ಮುಂಚಿತವಾಗಿಯೇ ನೀನು ಹುಟ್ಟಿದ್ದೀಯ ಮಗನೇ ಅಂತಾನೆ ದೇವರು. ಅದೇ ಪ್ರಕಾರ ಮೋಶೆ ಪವಿತ್ರಾತ್ಮನ ಮೂಲಕ ಹೇಳುವಂಥ ಮಾತೇನಪ್ಪ ಅಂದರೆ, ಕರ್ತನೆ, ತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ನೀನೇ. ಅಂದರೆ ನಾವು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಕೂಡ ನಮ್ಮ ವಾಸಸ್ಥಾನ ನೀನೇ ತಂದೆ. ಅಂದರೆ ನಮ್ಮೆಲ್ಲರಲ್ಲಿ ಆತ್ಮ ಇದೆ. ಹೊರಗಡೆ ಕಾಣುವಂಥದ್ದು ಶರೀರ ಮಾತ್ರ, ಒಳಗಡೆ ಆತ್ಮ ಇದೆ. ಆತ್ಮ ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮ. ನೀನಾಗಿರ್ಬೋದು, ನಾನಾಗಿರ್ಬೋದು, ಭೂಮಿಯ ಮೇಲೆ ಇದ್ದಂಥ ಸರ್ವಮಾನವರಾಗಿರ್ಬೋದು, ಹೊರಗಡೆ ಕಾಣುವಂಥದ್ದು ದೇಹ, ಶರೀರ ಕಾಣುವಂಥದ್ದು ಇದೆಯಲ್ಲ, ಶರೀರ ನೀನು ಧರಿಸ್ಕೊಂಡಿರುವಂಥದ್ದು ಹೊರಗಡೆ ಕಾಣುವಂಥದ್ದು ನೀನಲ್ಲ. ಹೊರಗಡೆ ನೀನು ಕಾಣ್ತಾ ಇದೆಯಲ್ಲ, ಅದು ನೀನಲ್ಲ. ನೀನು ಎಂಬ ಆತ್ಮ ನಿನ್ನ ದೇಹದಲ್ಲಿ ನೀನಿದ್ದೀಯ. ನಿನ್ನ ದೇಹದಲ್ಲಿರುವಂಥ ಆತ್ಮ ಇದೆಯಾ ನೋಡಿ, ಅದು ದೇವರ ಮೂಲಕ, ಅಂದರೆ ದೇವರಲ್ಲಿದ್ದಂಥ ಆತ್ಮ. ದೇವರಲ್ಲಿ ಇದ್ದಂಥ ಆತ್ಮ ಅಂದರೆ ನೀನು ದೇವರಲ್ಲಿದ್ದೀಯ. ದೇವರಲ್ಲಿದ್ದಂಥ ನೀನು ಈ ಲೋಕಕ್ಕೆ ಬರಬೇಕಾದರೆ ದೇವರು ಒಂದು ದೇಹವನ್ನು ಕೊಟ್ಟಿದ್ದಾನೆ, ಒಂದು ಶರೀರವನ್ನು. ಈ ಶರೀರವನ್ನು ಯಾಕೆ ಕೊಟ್ಟಿದ್ದಾನೆ ನಿನಗೆ ಅಂತ ನೋಡುವಾಗ, ಈ ಲೋಕದಲ್ಲಿ ಸತ್ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ, ಅಂದರೆ ದೇವರು ನೇಮಿಸಿರುವಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕಾಗಿ ಈ ಲೋಕದಲ್ಲಿ ನೀನು ಹುಟ್ಟಿದೀಯ. ಹುಟ್ಟಿರುವಂಥ ಮನುಷ್ಯನು ದೇವರನ್ನು ತಿಳಿದುಕೊಂಡಿದ್ದಾನ. ಈ ಲೋಕದಲ್ಲಿ 2 ಗುಂಪಿದೆ. ದೇವರನ್ನು ತಿಳಿದುಕೊಂಡು ಭಕ್ತಿಯಿಂದ ನಡೆಯುವಂಥ ಒಂದು ಗುಂಪು, ದೇವರನ್ನು ತಿಳಿಯದೆ ಬದುಕುವಂಥ ಮತ್ತೊಂದು ಗುಂಪು. ಇನ್ನೊಂದು ಗುಂಪು ಕೂಡ ಇದೆ. ಅದರಲ್ಲಿ ಏನಪ್ಪ ಅಂದರೆ ದೇವರು ಇಲ್ಲ ಎಂದು ಹೇಳುವಂಥ ಗುಂಪು. 3 ಗುಂಪುಗಳಿದೆ. ದೇವರೇ ಇಲ್ಲ ಎಂದು ಹೇಳುವಂಥ ಒಂದು ಗುಂಪು, ದೇವರು ಇದ್ದಾರೆ ಆದರೆ ಅವ್ರು ಯಾರೋ ಗೊತ್ತಿಲ್ಲ ಅಂತೇಳಿ ಈ ಲೋಕದಲ್ಲಿ ತಮ್ಮ ಆಲೋಚನೆಯಲ್ಲಿ ಏನು ಬಂದಿದೆಯೋ ಅದೇ ದೇವರಂತ ಹೇಳಿಕೊಂಡು ಮನುಷ್ಯನಿಗೆ ದೇವರ ಸ್ಥಾನ, ಇಲ್ಲಾಂದರೆ ಪ್ರಾಣಿ ಪಕ್ಷಿಗಳಿಗೆ ದೇವರ ಸ್ಥಾನ ಕೊಟ್ಟು ಹೋಗ್ತಾ ಇದ್ದಾನೆ. ಇನ್ನೊಂದು ಗುಂಪು ದೇವರನ್ನು ತಿಳಿದುಕೊಂಡಿರುವಂಥ ಗುಂಪು. ಇವಾಗ ದೇವರು ಇಲ್ಲ ಅಂತ ಹೇಳುವಂಥ ಗುಂಪನ್ನು ಪಕ್ಕಕ್ಕೆ ಇಡೋಣ. ಇವಾಗ 2 ಗುಂಪೇನಪ್ಪ ಅಂದರೆ ದೇವರನ್ನು ತಿಳಿಯದೆ ಈ ಲೋಕದಲ್ಲಿ ಬದುಕ್ತಾ ಇದ್ದಾರೆ. ಅವರೂ ದೇವರ ಮಕ್ಕಳು, ಇವರೂ ದೇವರ ಮಕ್ಕಳು. ಅಂದರೆ ಎಲ್ಲರಿಗೂ ಅಪ್ಪ ಪರಮಾತ್ಮನು. ನಿನಗೂ ನನಗೂ ಸರ್ವ ಮಾನವರಿಗೂ ಎಲ್ಲರಿಗೂ ಅಪ್ಪನು, ನಿಜವಾದ ಅಪ್ಪನು ಆತ, ನಿಜವಾದ ತಂದೆ ಆತ. ಭೂಲೋಕದಲ್ಲಿ ನಾನು ನೀನು ತಂದೆ ತಾಯಿ ಅಂತ ಕರೆಯಲ್ಪಡ್ತಾ ಇದ್ದೀವಲ್ಲ, ಇದು ಕೇವಲ ಪಾತ್ರ ಮಾತ್ರ. ನಾವು ನಿಜವಾದವರು ಅವರು. ತಾಯಿಯ ಗರ್ಭದಲ್ಲಿ ರೂಪ ಕೊಟ್ಟಿದ್ದು ಅವರು, ಜೀವಿತ ಕೊಟ್ಟಿದ್ದು ಅವರು, ಆತ್ಮ ಕೊಟ್ಟಿದ್ದು ಅವರು, ಬದುಕೋದಕ್ಕೆ ಒಂದು ಕಾಲವನ್ನು ನೇಮಿಸಿದ್ದು ಎಲ್ಲ ಕೂಡ ಅವರೇ ಪ್ರಿಯರೇ. ಅದಕ್ಕೆ ಒಬ್ಬ ಆತ್ಮಜ್ಞಾನಿ, ದೈವಜ್ಞಾನಿಯಾಗಿರುವಂಥ ಒಬ್ಬ ಒಡೆಯನಿದ್ದಾನೆ ಕ್ರಿಸ್ತ ಪೂರ್ವದಲ್ಲಿ.
ಆತನು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ತಂದೆ ನನಗೆ ಒಂದು ಬದುಕನ್ನು ಕೊಟ್ಟಿದ್ದೀರಾ, ನನ್ನ ತಾಯಿಯ ಗರ್ಭದಲ್ಲಿ ನೀವು ನಿಲ್ಲಿಸಿದ್ದೀರಾ, ರೂಪ ಕೊಟ್ಟಿದ್ದೀರಾ. ನೀವು ಪಿಂಡವಾಗಿದ್ದಾಗ, ಅಂದರೆ ನಾನು ಪಿಂಡವಾಗಿದ್ದಾಗಲೇ ನೀವು ನೋಡಿದ್ದೀರಾ, ನೋಡಿ ಎಲ್ಲವನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದೀರಾ ತಾಯಿಯ ಗರ್ಭದಲ್ಲಿ. ಒಳಗಡೆ ಮೆದುಳನ್ನು, ಕಣ್ಣುಗಳನ್ನು, ಕಿವಿಗಳನ್ನು, ಮೂಗನ್ನು, ನರಗಳನ್ನು, ಎಲುಬುಗಳನ್ನು, ಕರುಳುಗಳನ್ನು, ಚರ್ಮ ಮಾಂಸವನ್ನು ನೀವು ತಯಾರು ಮಾಡುವಂಥ ವಿಧಾನವನ್ನು ನೋಡುವಾಗ ಆಶ್ಚರ್ಯವಾಗುತ್ತೆ ಎಂದು ಒಬ್ಬ ಜ್ಞಾನಿ. ಎರಡನೇದಾಗಿ ಒಡೆಯ. ಆ ಮಾತು ಈ ಪ್ರಪಂಚ ದೇಶದಲ್ಲಿ ಯಾರಾದರೂ ಹೇಳಿದ್ದಾರಾ ಅಂತ ನೋಡುವಾಗ, ಈ ಸಮಾಜದಲ್ಲಿ ಮೇಧಾವಿಗಳು, ವಿಜ್ಞಾನಿಗಳು, ಪಂಡಿತರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಆದರೆ ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ. ಸಮಾಜದಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿಲ್ಲ. ಅರ್ಥ ಮಾಡಿಕೊಂಡಂಥ ಆತನು ದೇವರ ಬಗ್ಗೆ ಉನ್ನತವಾಗಿ ಸಾರಿದ್ದಾನೆ. ದೇವರ ಕ್ರಿಯೆಗಳನ್ನು ಕುರಿತು ಪರಿಶೋಧನೆ ಮಾಡಿದ್ದಾನೆ. ಆತನು ಜ್ಞಾನಿ. ದೇವರ ಕ್ರಿಯೆಗಳನ್ನು, ಈ ಜಗತ್ತನ್ನು ಕುರಿತು ಪರಿಶೋಧನೆ ಮಾಡಿದ್ದಾನೆ. ಅಂದರೆ ಆಕಾಶವನ್ನು ಕುರಿತು, ನಕ್ಷತ್ರಗಳನ್ನು ಕುರಿತು, ಸೂರ್ಯನನ್ನು ಕುರಿತು, ಭೂಮಂಡಲವನ್ನು ಕುರಿತು, ಗಿಡಗಳನ್ನು, ಮರಗಳನ್ನು, ಕೊನೆಯದಾಗಿ ಸಮುದ್ರದಲ್ಲಿ ಮರಳನ್ನು, ಎಲ್ಲವನ್ನು ಪರಿಶೋಧನೆ ಮಾಡಿ, ಎಲ್ಲವನ್ನು ಲೆಕ್ಕ ಮಾಡಿ ದೇವರ ವಿಷಯದಲ್ಲಿ ಹೇಳಿರುವಂಥ ಮಾತೇನೆಂದರೆ, ದೇವರೇ ನಮಗೋಸ್ಕರ ನೀವು ಮಾಡಿರುವಂಥ ಅದ್ಭುತಗಳು ಎಷ್ಟೋ ಇವೆ. ಒಂದು ವೇಳೆ ಎಣಿಸ್ಬೇಕಂದ್ರೆ ಸಮುದ್ರದಲ್ಲಿ ಮರಳಿದೆಯಲ್ಲ, ಆ ಮರಳಿಗಿಂತ ಅಸಂಖ್ಯವಾಗಿದೆ ಅಂತ ಹೇಳ್ತಾರೆ. ಕೀರ್ತನೆ ಗ್ರಂಥ 139ನೇ ಅಧ್ಯಾಯ 16-17ನೇ ವಚನವನ್ನು ನೋಡಿ ಪ್ರಿಯರೇ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವರೇ ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ಅವುಗಳ ಒಟ್ಟು ಅಸಂಖ್ಯವಾಗಿವೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ಎಚ್ಚರವಾಗಲು ಮುಂಚಿನಂತೆಯೇ ನಿನ್ನ ಬಳಿಯಲ್ಲಿದ್ದೇನೆ. ಅಂದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ಅವುಗಳನ್ನು ನಾನು ಲೆಕ್ಕ ಮಾಡಿ ಎಣಿಸ್ಬೇಕಾದರೆ ಎಲ್ಲದಕ್ಕಿಂತ ಹೆಚ್ಚಾಗಿದೆ ಅಂತಾರೆ. ಅಂದರೆ ದೇವರು ಮಾಡಿರುವಂಥ ಕೆಲಸ ಅಷ್ಟೊಂದು ಇದೆಯಾ ಅಂತ ನೋಡುವಾಗ, ಹೌದು ಪ್ರಿಯರೇ, ನಮ್ಗೆ ಏನೇನು ಬೇಕು ಅಂತ ನೋಡುವಾಗ ಈ ಲೋಕದಲ್ಲಿ ಎಲ್ಲ ಬೇಕು. ಮಣ್ಣು ಇಲ್ಲ ಅಂತ ತಿಳ್ಕೊಳ್ಳಿ, ಬದುಕಕ್ಕಾಗುತ್ತಾ? ಮಣ್ಣಿದೆ. ಮಣ್ಣಿನ ಮೂಲಕ ತಿನ್ನುವಂಥ ಆಹಾರ ಪದಾರ್ಥ ಹುಟ್ಟುತ್ತೆ. ತಿನ್ನುವಂಥ ಆಹಾರ ಪದಾರ್ಥ ಬೇಕು ಅಂದರೆ ಮಣ್ಣು ಬೇಕು. ಅದ್ರ ಜೊತೆಗೆ ನೀರು ಬೇಕು, ಗಾಳಿ ಬೇಕು, ಬಿಸಿಲು ಬೇಕು. ಅಂದರೆ ಮಣ್ಣು ಇರಬೇಕು, ಗಾಳಿ ಇರಬೇಕು, ನೀರು ಇರಬೇಕು, ಬಿಸಿಲು ಇರಬೇಕು, ಕಾಳುಗಳು ಇರಬೇಕು. ಅದೇ ಪ್ರಕಾರ ಸಮುದ್ರ ಇರಬೇಕು, ಮರಳು ಇರಬೇಕು. ಇವೆಲ್ಲ ಇರಬೇಕಾ? ಎಲ್ಲ ಇರಬೇಕು. ಇದರಲ್ಲಿ ಸಮುದ್ರದಲ್ಲಿ ನೀರಿಲ್ಲ ಅಂದರೆ ಮಳೆ ಇಲ್ಲ, ಮಳೆ ಇಲ್ಲ ಅಂದರೆ ನೀರಿಲ್ಲ, ನೀರಿಲ್ಲ ಅಂದರೆ ವ್ಯವಸಾಯ ಇಲ್ಲ, ವ್ಯವಸಾಯ ಇಲ್ಲ ಅಂದರೆ ನಾವು ಬದುಕೋದಕ್ಕೆ ಚಾನ್ಸ್ ಇಲ್ಲ. ಈ ಎಲ್ಲ ಕೆಲಸಗಳು ಯಾರು ಮಾಡ್ತಾ ಇದ್ದಾರಪ್ಪ ಅಂತ ನೋಡುವಾಗ, ನಮ್ಮೆಲ್ಲರಿಗೆ ಅಪ್ಪ ಆತನೇ ಮಹಾಶಕ್ತನು, ಪರಮಾತ್ಮನು. ಆತನ ಬಗ್ಗೆ ದೈವಕುಮಾರನಾಗಿರುವಂಥ, ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಅದ್ಭುತವಾಗಿ ವಿವರಣೆ ಕೊಡ್ತಾರೆ. ನಮ್ಮೆಲ್ಲರಿಗೂ ಆತನು ತಂದೆ. ನಿನಗೂ ನನಗೂ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರಿಗೂ ತಂದೆ ಆತನು. ನಿಮ್ಮ ತಂದೆ ನನ್ನ ತಂದೆ, ನಿಮ್ಮ ದೇವರು ನನ್ನ ದೇವರು ಅಂತಾರೆ ಪ್ರಭು. ಅಂದರೆ ಸರ್ವಮಾನವರಿಗೂ ತಂದೆನಾ? ನಾವೇನಂತೀವಿ ಅಂದರೆ ಆತನು ನಮ್ಮ ತಂದೆ ಅಲ್ಲ, ಆತನು ವಿದೇಶಿಯವರಿಗೆ ಮಾತ್ರ ತಂದೆ ಆತನು. ಮತ್ತು ನಿನಗೆ ತಂದೆ ಯಾರು? ನಿನಗೂ ಕೂಡ ಪರಮಾತ್ಮನೇ ತಾನೇ. ನಿನಗೂ ನನಗೂ ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರಿಗೂ ಆ ತಂದೆಯಾದ ಪರಮಾತ್ಮನೇ ನಮ್ಮ ತಂದೆ ಆಗಿರುವಾಗ, ಅಪ್ಪ ಆಗಿರುವಾಗ, ನಾವು ಯಾರನ್ನು ಪರಿಚಯ ಮಾಡ್ಕೊಳ್ತಿದ್ದೀವಿ? ನಮ್ಮ ಅಪ್ಪ ಎಂದು, ನಮ್ಮನ್ನು ಎತ್ತಿರುವಂಥ ತಂದೆ ಎಂದು ಯಾರನ್ನು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ? ಒಡೆಯರ, ಅಧಿಕಾರಿಗಳ? ತಮ್ಮ ಅಧಿಕಾರದಗೋಸ್ಕರ ತವಕಪಟ್ಟಿದ್ದಾರೆ.
ಒಡೆಯರು, ಅಧಿಕಾರಿಗಳು, ಮೇಧಾವಿಗಳು, ಪಂಡಿತರು, ವಿಜ್ಞಾನಿಗಳು ಇವರೆಲ್ಲರೂ ಒಗ್ಗಟ್ಟಾಗಿ ಒಂದು ಗಾಳಿಯನ್ನು ಉಂಟು ಮಾಡೋಕ್ಕಾಗತ್ತಾ? ಇವರೆಲ್ಲರೂ ಒಗ್ಗಟ್ಟಾಗಿ ನೀರನ್ನು ತರಿಸೋಕ್ಕಾಗುತ್ತಾ? ಇವರೆಲ್ಲರೂ ಒಗ್ಗಟ್ಟಾಗಿ ಯಾವ ಪದಾರ್ಥವನ್ನು ಬಳಸಿಕೊಳ್ಳದೆ ಪ್ರಕೃತಿಯಲ್ಲಿ ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಹುಟ್ಟಿಸೋದಕ್ಕಾಗತ್ತಾ? ದೇವರು ಉಂಟು ಮಾಡಿರೋದರಿಂದ ಅದು ಕಂಡುಕೊಂಡೆ, ಇದು ತಯಾರು ಮಾಡಿದೆ, ಅದು ತಯಾರು, ಒಳ್ಳೆಯದು ಮಾಡು. ದೇವರು ಕೊಟ್ಟಂಥ ಪದಾರ್ಥ ಇದೆಯಲ್ಲ. ಪ್ರಿಯರಾದ ದೇವ್ರ ಮಕ್ಕಳಿರ, ದೇವರು ಉಂಟು ಮಾಡಿರುವಂಥ ಈ ಪ್ರಕೃತಿಯನ್ನು ಬಳಸಿಕೊಂಡು ನಾನೇ ತಯಾರು ಮಾಡಿದೆ, ನಾನೇ ಕಂಡುಕೊಂಡೆ ಅಂಥೇಳಿ ಮನುಷ್ಯರ ಹೆಸರುಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ನೀನೇನು ಕಂಡುಕೊಂಡ್ರೂ ಕೂಡ ಪ್ರಕೃತಿಯಲ್ಲಿ ಇದ್ದಂಥ ಪದಾರ್ಥಗಳನ್ನು ನೀನು ಬಳಸ್ಕೊಳ್ಬೇಕಾಗತ್ತೆ. ಪ್ರಕೃತಿಯಲ್ಲಿ ಇದ್ದಂಥ ಪದಾರ್ಥಗಳನ್ನು ಬಳಸಿಕೊಳ್ಳದೆ, ಈ ಜಗತ್ತಿನಲ್ಲಿ ಇದ್ದಂಥ ಪದಾರ್ಥಗಳನ್ನು ಬಳಸಿಕೊಳ್ಳದೆ ನೀನು ಏನು ತಯಾರು ಮಾಡೋಕ್ಕಾಗುತ್ತೆ? ಏನು ಕಂಡುಕೊಳ್ಳೋಕ್ಕಾಗುತ್ತೆ ನಿನಗೆ? ದೇವರಿಲ್ಲ ಅಂತ ಹೇಳ್ತೀರಾ? ದೇವರ ಕ್ರಿಯೆಗಳನ್ನು ಕುರಿತು ಆಲೋಚನೆ ಮಾಡುವಾಗ ಅದ್ಭುತ. ನಮ್ಮನ್ನು ಯಾಕೆ ಉಂಟು ಮಾಡಿದ್ದಾನೆ ಅಂತ ನೋಡಿದ್ದೀವಿ? ತನ್ನ ಕಾರ್ಯಕ್ರಮ ಅಂದರೆ ಸತ್ಕಾರ್ಯಕ್ರಮಗಳು, ಅಂದರೆ ದೇವರ ಮೂಲಕ ಹೊರಡುವಂಥದ್ದೇ ಸತ್ಯ. ಈ ಭೂಲೋಕದಲ್ಲಿ ಮನುಷ್ಯರಲ್ಲಿ ಸತ್ಯ ಇಲ್ಲ ರೀ. ದೇವರ ಮಾತು, ದೇವರ ತುಟಿಗಳಿಂದ ಹೊರಡುವಂಥ ಮಾತು ಇದೆಯಲ್ಲ, ಆ ಮಾತಿನಲ್ಲಿ ಸತ್ಯ ಇದೆ. ಮೋಸ ಇಲ್ಲ, ಕಪಟ ಇಲ್ಲ, ವೇಷಧಾರಣೆ ಇಲ್ಲ. ಮನುಷ್ಯರಲ್ಲಿ ವೇಷಧಾರಣೆ, ಮನುಷ್ಯರಲ್ಲಿ ಮೋಸ ಇದೆ. ನಾವೆಲ್ಲರೂ ಸತ್ಕಾರ್ಯಕ್ರಮಗಳನ್ನು ಮಾಡುವುದಕ್ಕಾಗಿ ಈ ಲೋಕದಲ್ಲಿ ಜೀವಿತವನ್ನು ಪಡೆದಿದ್ದೀವಂತ. ನಿನಗೆ ಜೀವಿತ, ನನಗೆ ಜೀವಿತ. ಸತ್ಕಾರ್ಯಕ್ರಮಗಳು ಅಂದಾಗ ದೇವರು ಯೇಸು ಕ್ರಿಸ್ತರ ಮೂಲಕ ತೋರಿಸಿದ್ದಾರೆ ನೋಡಿ, ಅವು ಯೇಸು ಕ್ರಿಸ್ತರ ಮೂಲಕ ಪರಿಚಯ ಮಾಡಿದ್ದಾರೆ ನೋಡಿ, ಅವು ಪ್ರಿಯರೇ. ದೇವರನ್ನು ತಿಳಿದುಕೊಂಡು, ದೇವರನ್ನು ಅರ್ಥ ಮಾಡಿಕೊಂಡು, ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆದು, ಪ್ರೀತಿಯಿಂದ, ಭಕ್ತಿಯಿಂದ, ಧ್ಯಾನದಿಂದ ಯೇಸು ಪ್ರಭು ತೋರಿಸಿರುವಂಥ ವಚನಗಳಿದೆಯಲ್ಲ, ಈ ವಚನಗಳ ಪ್ರಕಾರ, ವಾಕ್ಯಗಳ ಪ್ರಕಾರ ಪ್ರತಿಯೊಬ್ಬರು ಬದುಕಬೇಕು ಅಂತ. ಅದಕ್ಕಾಗಿಯೇ ದೇವರು ನಿನಗೆ ಒಂದು ಜೀವಿತವನ್ನು ಕೊಟ್ಟಿದ್ದಾನೆ. ಆದರೆ ಈ ಲೋಕದಲ್ಲಿ ಏನಾಗಿದ್ದಾರೆ ಅಪ್ಪ ಅಂತ ನೋಡುವಾಗ ಏನ್ರಿ, ದೇವರನ್ನು ತಿಳಿದುಕೊಂಡಿಲ್ಲ, ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ. ಈ ಲೋಕದಲ್ಲಿ ದೇವರನ್ನು ಬಿಟ್ಟಿದ್ದಾರೆ. ದೇವರನ್ನು ಬಿಟ್ಟು ಮಾಡಬಾರದ ಅನೇಕ ಅಪರಾಧಗಳು ನೋಡಿ. ಜಗತ್ತಿನಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯುದ್ಧಗಳನ್ನು ಮಾಡ್ತಾ ಇದ್ದಾರೆ. ಅನೇಕ ದೇಶಗಳ ಮಧ್ಯದಲ್ಲಿ ಯುದ್ಧಗಳು ಮಾಡ್ತಾ ಇದ್ದಾರೆ. ಯುದ್ಧಗಳು ಮಾಡಿದಾಗ ಲಾಭ ಇದೆಯಾ, ನಷ್ಟ ಇದೆಯಾ? ನಷ್ಟ ಇದೆ. ನಷ್ಟ ಎನ್ನುವಂಥದ್ದು ಸ್ವಲ್ಪನ ಬಹಳನ ಅಂತ ನೋಡುವಾಗ ನಷ್ಟ ಎನ್ನುವಂಥದ್ದು ಬಹಳ. ಅನೇಕರು ಮರಣ ಹೊಂದುತ್ತಾ ಇದ್ದಾರೆ. ಆಸ್ತಿ ನಷ್ಟ ಆಗಿದೆ ಅಂದರೆ ಆಸ್ತಿಯನ್ನು ಮತ್ತೆ ಕೆಲವು ದಿನಗಳಾದ ಮೇಲೆ ಕೂಡಿಟ್ಕೊಳ್ಬೋದು, ಮತ್ತೆ ಸಂಪಾದನೆ ಮಾಡಿಕೊಳ್ಳಬಹುದು. ಪ್ರಾಣ ನಷ್ಟ ಆದಾಗ, ಒಂದು ಪ್ರಾಣ ಕಳ್ಕೊಂಡಾಗ, ಒಬ್ಬರು ಸತ್ತೋದಾಗ ಅದಕ್ಕೆ ಜವಾಬ್ದಾರರು ಯಾರು? ಒಬ್ಬ ಮನುಷ್ಯನು ಸತ್ತೋದಾಗ ಆ ಮನುಷ್ಯನಿಗೆ, ಆ ಪ್ರಾಣಕ್ಕೆ ಏನು ಕೊಡೋಕ್ಕಾಗುತ್ತೆ ಪ್ರಿಯರ ದೇವ್ರ ಮಕ್ಕಳಿರ? ಅಂದರೆ ಅನೇಕರು ಮರಣ ಹೊಂದುತ್ತಾರಲ್ಲ. ಅಂದರೆ ಈ ಭೂಲೋಕದಲ್ಲಿ ಎಷ್ಟು ಯುದ್ಧಗಳು ನಡೆದಿದೆಯೋ ಎಲ್ಲ ಯುದ್ಧಗಳಲ್ಲಿ ನೋಡುವಾಗ ಎರಡು ಗುಂಪಿನಲ್ಲಿ ಅನೇಕರು ಮರಣ ಹೊಂದುತ್ತಾರೆ. ಎರಡು ಗುಂಪಿನಲ್ಲಿ ಅನೇಕರು ಅಂದರೆ ಎರಡು ದೇಶದ ಮಧ್ಯದಲ್ಲಿ ಯುದ್ಧ. ಇವರಲ್ಲಿ ಕೆಲವರು ಮರಣ ಹೊಂದುತ್ತಾರೆ, ಇವರಲ್ಲಿ ಕೆಲವರು ಮರಣ ಹೊಂದುತ್ತಾರೆ. ಇವ್ರಿಗೂ ತಂದೆ ತಾಯಿಗಳು ಇರ್ತಾರೆ, ಇವ್ರಿಗೂ ತಂದೆ ತಾಯಿಗಳು ಇರ್ತಾರೆ, ಇವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರೆ, ಇವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರೆ. ಇವಾಗ ಅನೇಕ ಮಂದಿ ಹೆಂಡತಿಯರು ಏನಾಗ್ತಾರೆ? ವಿಧವೆಯರು. ಗಂಡಂದಿರನ್ನು ಕಳ್ಕೊಂಡಿದ್ದಾರಲ್ಲ, ಗಂಡಂದಿರನ್ನು ಕಳ್ಕೊಂಡಂಥ ಹೆಂಡತಿಯರು ಏನಾಗ್ತಾರೆ? ವಿಧವೆಯರಾಗ್ತಾರೆ. ಮಕ್ಕಳಿರ್ತಾರಲ್ಲ, ಈ ಮಕ್ಕಳಿಗೆ ತಂದೆಗಳು ಇಲ್ಲ ಇವಾಗ. ಯಾಕೆಂದರೆ ಯುದ್ಧದಲ್ಲಿ ಸತ್ತೋಗಿರ್ತಾರಲ್ಲ. ಈ ಯುದ್ಧಗಳಲ್ಲಿ ಏನಪ್ಪ ಅಂತ ನೋಡುವಾಗ ಪ್ರಾಣ ನಷ್ಟ ಬಿಟ್ಟರೆ, ಆಸ್ತಿ ನಷ್ಟ ಬಿಟ್ಟರೆ ಲಾಭ ಏನಿಲ್ಲ. ಎಲ್ಲರಿಗೂ ಗೊತ್ತಾ? ಎಲ್ಲರಿಗೂ ಗೊತ್ತು. ಗೊತ್ತಿದ್ದರೂ ಕೂಡ ಯಾಕೆ ಯುದ್ಧ ಅಂದರೆ ಅವರಲ್ಲಿ ಗರ್ವ ಎನ್ನುವಂಥದ್ದು ಇರುತ್ತೆ ಪ್ರಿಯರೇ, ಅಹಂಕಾರ. ವಿಶ್ವ ಸಂಸ್ಥೆ ಇದೆ, ಅವರ ಬಳಿಯಲ್ಲಿ ವಿಚಾರ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಈ ಲೋಕದಲ್ಲಿ ಹೇಗಾದರೂ ಮಾಡಿ ಬದುಕಬೇಕು, ನೀವು ಬದುಕಿ, ನಾವು ಬದುಕ್ತೀವಿ, ನೀವು ಒಳ್ಳೆ ರೀತಿಯಿಂದ ಬದುಕಿ, ನಾವು ಒಳ್ಳೆ ರೀತಿಯಿಂದ ಬದುಕಬೇಕು ಅಂತೇಳಿ ಮಾತಾಡಿಕೊಂಡು ಒಳ್ಳೆ ರೀತಿಯಿಂದ ಹೋಗ್ಬೇಕು. ಯಾರಾದರೂ ಉಗ್ರವಾದಿಗಳಾದರೆ, ಯಾರಾದರೂ ಕಿರಿಕಿರಿ ಮಾಡೋರಿದ್ದರೆ ಅಂಥವ್ರನ್ನ ಅರೆಸ್ಟ್ ಮಾಡಿ ಒಂದು ಮೂಲೆಯಲ್ಲಿ ಜೈಲಿನಲ್ಲಿ ಕುಂದಿರಿಸ್ಬೇಕಾಗುತ್ತೆ. ಅವ್ರನ್ನ ಬಿಡುವಂಥ ಅವಶ್ಯಕತೆ ಇಲ್ಲ.
ಯಾರ್ಯಾರು ಉಗ್ರವಾದಿಗಳಿದ್ದಾರೋ, ಯಾರ್ಯಾರು ನರಹಂತಕರಾಗಿದ್ದಾರೋ ಅಂಥವರನ್ನು ಕಂಡಿಡಿದು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಕುಂದಿರಿಸ್ಬೇಕಾಗತ್ತೆ. ಆದರೆ ಕೆಲವರು ಅಧಿಕಾರಿಗಳೇ ಗೊತ್ತಿದ್ದರೂ ಕೂಡ ಅವರನ್ನು ಬೀದಿಗೆ ಬಿಡ್ತಾರೆ. ಗೊತ್ತಿದ್ದರೂ ಕೂಡ ಏನು ಕಲ್ತ್ಕೊಂಡಿದೆಯಪ್ಪ ಅಂತ ನೋಡುವಾಗ ಈ ಲೋಕದಲ್ಲಿ ಆಸ್ತಿಯನ್ನು, ಸಂಪಾದನೆಯನ್ನು, ದೇಶವನ್ನು ಕಾಪಾಡಿಕೊಳ್ಬೇಕು, ಉಳಿಸ್ಕೊಳ್ಬೇಕು ಎನ್ನುವಂಥದ್ದು. ಉಳಿಸ್ಕೊ, ನಿನ್ನ ದೇಶವನ್ನೇ ನೀನು ಉಳಿಸು, ಅಭಿವೃದ್ಧಿ ಮಾಡು. ಇನ್ನೊಂದು ದೇಶವನ್ನು ಹಾಳು ಮಾಡಿ ನೀನು ಅಭಿವೃದ್ಧಿ ಆಗೋದಲ್ಲ. ಇನ್ನೊಬ್ಬರ ತಂಟೆಗೆ ಹೋಗದೆ ನಿನ್ನ ಕಷ್ಟದಿಂದ ನೀನು ಊಟ ಮಾಡಿ ನಿನ್ನ ದೇಶವನ್ನು ಅಭಿವೃದ್ಧಿಪಡಿಸ್ಕೊಂಡಾಗ ಆವಾಗ ನೀನು ಶ್ರೇಷ್ಠನು. ಆದರೆ ಈ ಲೋಕದಲ್ಲಿ ಒಂದು ರೀತಿಯಲ್ಲಿ ಯುದ್ಧಗಳು, ಮತ್ತೊಂದು ರೀತಿಯಲ್ಲಿ ಗಲಾಟೆಗಳು, ಇನ್ನೊಂದು ರೀತಿಯಲ್ಲಿ ಮಾನಭಂಗಗಳು, ಮತ್ತೊಂದು ರೀತಿಯಲ್ಲಿ ನರಹತ್ಯೆಗಳು, ತಂದೆ ತಾಯಿಗಳನ್ನು ಕೊಂದಾಕಿರುವಂಥ ಮಕ್ಕಳು, ಮಕ್ಕಳನ್ನು ಕೊಂದಾಕಿರುವಂಥ ತಂದೆ ತಾಯಿಗಳು, ಅದೇ ಪ್ರಕಾರ ಹೆಂಡತಿಯನ್ನು ಕೊಂದಿರುವಂಥ ಗಂಡನು, ಗಂಡನನ್ನು ಕೊಂದಿರುವಂಥ ಹೆಂಡತಿ, ಮನೆಗಳನ್ನು ದೋಚಿಕೊಂಡಿರುವಂಥ ಕಳ್ಳರು, ಆಸ್ತಿಯನ್ನು ಹಗರಣ ಮಾಡಿರುವಂಥ ಅಧಿಕಾರಿಗಳು, ಲಂಚ ತೆಗೆದುಕೊಂಡಿರುವಂಥ ಕ್ರೂರರು, ಉದ್ಯೋಗದ ಹೆಸರಿನಲ್ಲಿ ದಬ್ಬಾಳಿಕೆ ನಡೆಸಿರುವಂಥ ಮತ್ತೆ ಕ್ರೂರರು, ಇವರೆಲ್ಲರಿದ್ದಾರೆ ಪ್ರಿಯರೇ. ಇವರೆಲ್ಲರೂ ದೇವರ ಬಳಿಗೆ ಬಂದಾಗ ದೇವರ ಜ್ಞಾನವನ್ನು ಪಡ್ಕೊಳ್ತಾರೆ. ಅಪರಾಧಿಗಳು, ಅಧರ್ಮದಲ್ಲಿ ಇದ್ದವರು, ಪಾಪದಲ್ಲಿ ಇದ್ದಂಥ ಜನಾಂಗದವರು ಒಂದು ವೇಳೆ ಸತ್ತೋದ್ರೆ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಪಾಪಾತ್ಮರು ಪಾತಾಳ ಲೋಕಕ್ಕೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನ. ಆದರೆ ಹೇಡಿಗಳು ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಿಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ. ಅದು ಎರಡನೇ ಮರಣವು ಎಂದು ನನಗೆ ಹೇಳಿದರು. ಅದು ಎರಡನೇ ಮರಣವು. ಯಾರ್ಯಾರಿಗಿರುತ್ತಪ್ಪ ಅಂತ ನೋಡುವಾಗ, ದೇವರ ಸನ್ನಿಧಿಗೆ ಬಾರದೆ ದೇವರನ್ನು ಪ್ರಜೆಗಳ ಮಧ್ಯದಲ್ಲಿ ಒಪ್ಪಿಕೊಳ್ಳದೆ ಇದ್ದಂಥ ಹೇಡಿಗಳು, ನಂಬಿಕೆ ಇಲ್ಲದವರು, ಅಂದರೆ ದೇವರ ಮೇಲೆ ನಂಬಿಕೆ ಇಲ್ಲದವರು, ಅಸಹ್ಯವಾದುದರಲ್ಲಿ ಸೇರಿದವರು, ಅಸಹ್ಯ ಕಾರ್ಯಕ್ರಮಗಳು, ಆನಂತರ ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಿಕರು, ಎಲ್ಲ ಸುಳ್ಳುಗಾರರು. ಪ್ರಿಯರಾದ ದೇವ್ರ ಮಕ್ಕಳಿರ, ಅಲ್ಲಲ್ಲಿ ಪುಣ್ಯಕ್ಷೇತ್ರಗಳಂತೇಳಿ ಕರೆಯಲ್ಪಡ್ತಾ ಇದೆ, ಪುಣ್ಯಕ್ಷೇತ್ರಗಳು. ಅಂಥ ಸ್ಥಳದಲ್ಲಿ ಕೂಡ ಕೊಲೆಗಳು, ಅನೇಕ ಕೊಲೆಗಳಂತೆ, ಮಾನಭಂಗವಂತೆ. ಏನು ನಡೀತಾ ಇದೆ? ದಬ್ಬಾಳಿಕೆ ನಡೀತಾ ಇದೆ, ಮೋಸ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ಮೋಸ ಮಾಡಿದವರು, ಅನ್ಯಾಯ ಮಾಡಿದವರು, ಕೊಲೆ ಮಾಡಿದವರು ಎಲ್ಲಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಪ್ರಿಯರಾದ ದೇವ್ರ ಮಕ್ಕಳಿಗೆ, ಈ ಲೋಕದಲ್ಲಿ ನ್ಯಾಯವಂತರಿಗೆ, ನೀತಿವಂತರಿಗೆ, ಅಮಾಯಕರಿಗೆ ಕಾಲ ಇಲ್ವಾ? ರಕ್ತವನ್ನು ಕುಡಿತಾರ, ತಿಂತಾರ ಇವರು? ಮನುಷ್ಯರನ್ನು ನುಂಗುತ್ತಾರ ಇವರು? ಮನುಷ್ಯರನ್ನು ಮಾನಭಂಗ ಮಾಡ್ತಾರ, ಹಾಳು ಮಾಡ್ತಾರ? ಅವನಿಗೆ ಹೆಂಡತಿ ಇದ್ದರು, ಮಕ್ಕಳು ಇದ್ದರು, ತಾಯಂದಿರಿದ್ದರೂ ಕೂಡ ಇನ್ನೊಬ್ಬರನ್ನ ಬಳಸ್ಕೊಂಡು ಹಾಳು ಮಾಡುವಾಗ ಏನ್ರಿ ಕನಿಕರ ಇಲ್ವಾ ಈ ಜಾತಿಗೆ? ಮೃಗದ ಜಾತಿ, ಮೃಗದ ಜಾತಿ. ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ಮುಟ್ಟಿ ಹಾಳು ಮಾಡಿ ಕೆಡಿಸಿ ಕೊಲೆ ಮಾಡುವಂಥದ್ದಂದ್ರೆ ಏನು ಪ್ರಿಯರೇ? ಟೋಟಲ್ ಪ್ರಪಂಚ ದೇಶದಲ್ಲಿ ಅನೇಕ ಇಂಥ ತಪ್ಪು ಕಾರ್ಯಕ್ರಮಗಳು ನಡೀತಾ ಇದೆ, ಮೋಸದ ಕಾರ್ಯಕ್ರಮಗಳು. ಒಂದು ಕಾಲದಲ್ಲಿ ಭಯಂಕರವಾದಂಥ ಪಾಪ, ನೊಂದುಕೊಂಡಿದ್ದಾರೆ, ದೇವರು ಬಹಳ ನೊಂದುಕೊಂಡಿದ್ದಾರೆ ಪ್ರಿಯರೇ. ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನವನ್ನು ನೋಡಿ ಪ್ರಿಯರೇ. 3ನೇ ವಚನ. ಆಗ ಯೆಹೋವನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮರ್ತ್ಯರೇ, ಅವರ ಆಯುಷು 120 ವರ್ಷವಾಗಿರಲಿ, ಅವರ ಆಯುಷು 120 ವರ್ಷವಾಗಿರಲಿ ಅಂದನು. ಅಂದರೆ ಅವರು ಭ್ರಷ್ಟರಾಗಿದ್ದಾರೆ. ಅವರ ಮಧ್ಯದಲ್ಲಿ ನಾನು ಇರಬೇಕು, ಅವರ ಮಧ್ಯದಲ್ಲಿ ನಾನಿದ್ದು ಒಳ್ಳೆಯದನ್ನು ಮಾಡಬೇಕು, ಅವರು ಅಪ್ಪ ಎಂದು ಕರೆದಾಗ ನಾನು ಸಂತೋಷ ಪಡಬೇಕು. ಈ ಮಾನವರೆಲ್ಲರೂ ಕೂಡ ನನ್ನನ್ನು ಅಪ್ಪ ಎಂದು ಕರೆದಾಗ, ನನ್ನನ್ನು ತಂದೆ ಎಂದು ಕರೆದಾಗ ನಾನು ಒಳ್ಳೆಯದನ್ನು ಮಾಡಬೇಕು, ಇವರೆಲ್ಲರಿಗೆ ಸಹಾಯ ಮಾಡಬೇಕು, ಇವರೆಲ್ಲರಿಗೆ ಅಂತೇಳಿ
ದೇವರು ಎದುರು ನೋಡುವಾಗ ಮನುಷ್ಯರಲ್ಲಿ ಕಾಣುವಂಥದ್ದು ಏನಪ್ಪ ಅಂತ ನೋಡುವಾಗ ಭ್ರಷ್ಟತ್ವ, ದುಷ್ಟತ್ವ. ಭ್ರಷ್ಟತ್ವ ಕಾಣ್ತಾ ಇದೆ, ದುಷ್ಟತ್ವ ಕಾಣ್ತಾ ಇದೆ. 5ನೇ ವಚನ ನೋಡಿ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಪರಮಾತ್ಮನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮನುಷ್ಯರು ಹೇಗಿದ್ದಾರಪ್ಪ ಅಂತ ನೋಡುವಾಗ ಇನ್ನೊಬ್ಬರನ್ನ ದೋಚಿಕೊಳ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ, ಮಾನಭಂಗ ಮಾಡ್ತಾ ಇದ್ದಾರೆ, ನರಹತ್ಯೆ ಮಾಡ್ತಾ ಇದ್ದಾರೆ. ಇಂಥವೆಲ್ಲ ಭಯಂಕರವಾದಂಥ ದುಷ್ಟತ್ವ ಕಾರ್ಯಕ್ರಮ, ಕೆಟ್ಟ ಕಾರ್ಯಕ್ರಮಗಳನ್ನು ಮಾಡುವಂಥ ಆ ಜನರನ್ನು ನೋಡಿ ದೇವರು ದುಃಖ ಪಡ್ತಾ ಇದ್ದಾರೆ, ದೇವರು ಬಾಧೆ ಪಡ್ತಾ ಇದ್ದಾರೆ. ಏಕ್ದಮ್ ಅವರನ್ನು ಕೊಂದಾಕ್ಬೋದು, ದೊಡ್ಡ ಕೆಲಸ ಅಲ್ವೇ ಅಲ್ಲ ದೇವರಿಗೆ. ಆದರೆ ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ, ಒಂದು ಅವಕಾಶ. ಯಾರಿದ್ದಾರೆ ನೀತಿವಂತರು? ಯಾರಿದ್ದಾರೆ ಈ ಪ್ರಾಂತದಲ್ಲಿ? ಯಾರಾದರೂ ಇದ್ದಾರಾ? ಯಾಕೆಂದರೆ ಇವರು ಮನುಷ್ಯರಲ್ವ, ಇವ್ರ ಬಳಿಯಲ್ಲಿ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾರಾದರೂ ಒಳ್ಳೆಯವನಿದ್ದರೆ, ಯಾರಾದರೂ ಒಳ್ಳೆಯವನು ನೀತಿವಂತನಿದ್ದರೆ ಆ ಮನುಷ್ಯನ ಮೂಲಕ ನಾನು ಇವರ ಬಳಿಯಲ್ಲಿ ಮಾತಾಡ್ತೀನಿ ಅಂತ ನೋಡಿದಾಗ ಒಬ್ಬ ವ್ಯಕ್ತಿ ಕಾಣ್ತಾನೆ, ನೋಹಾನನ್ನು ಕಾಣ್ತಾನೆ. ನೋಹಾನನೇ, ಈ ಕಾಲದಲ್ಲಿ ನೀನು ಮಾತ್ರ ನೀತಿವಂತನಾಗಿ ಕಾಣ್ತಾ ಇದೆಯಾ? ಅದಕ್ಕೆ ಈ ಜನರಿಗೆ ಹೇಳು, ನೀನೊಂದು ನಾವೆ ಕಟ್ಟು, ಈ ಜನರಿಗೆ ಪ್ರಚಾರ ಮಾಡು. ನೀನೊಂದು ನಾವೆಯನ್ನು ಕಟ್ಟು, ಅದು ಎಷ್ಟು ಅಗಲ ಇರಬೇಕು, ಎಷ್ಟು ಉದ್ದ ಇರಬೇಕು, ಎಷ್ಟು ಎತ್ತರ ಇರಬೇಕು, ಯಾವ ಮರದಿಂದ ನೀನು ಕಟ್ಟಬೇಕು, ಅದೆಲ್ಲ ನಾನು ಹೇಳ್ತೀನಿ, ನಿನ್ನ ತಯಾರು ಮಾಡು. 2ನೇದಾಗಿ ಈ ಜನಕ್ಕೆ ಸುವಾರ್ತೆಯನ್ನು ಸಾರು, ನನ್ನ ಪ್ರೀತಿಯನ್ನು ಸಾರು, ನನ್ನ ಕರೆ. ದೇವರು ಕರಿತಾ ಇದ್ದಾರಂತೇಳು, ನಿಮ್ಮ ಪಾಪಗಳನ್ನು ಬಿಡಬೇಕಂತೇಳು. ಸುವಾರ್ತೆಯನ್ನು ಸಾರು. ದೇವರು ಕೈ ಚಾಚಿ ಕರಿತಾ ಇದ್ದಾರಂತ ಹೇಳು, ಸುವಾರ್ತೆಯನ್ನು ಸಾರು. ಯಾರಾದರೂ ಬದಲಾದರೆ ಅವರನ್ನು ನಿನ್ನ ಬಳಿಗೆ ಸೇರಿಸ್ಕೊ. ಬದಲಾಗದೆ ಇದ್ದಂಥ ಪ್ರತಿಯೊಬ್ಬರನ್ನು ನೀರಿನ ಮೂಲಕ ಸರ್ವನಾಶ ಮಾಡುತ್ತೇನೆ ಅಂತ ಹೇಳ್ತಾರೆ. ಮೊದಲನೇದಾಗಿ ದುಃಖ ಪಡ್ತಾರೆ, ಬಾಧೆ ಪಡ್ತಾರೆ, ಅವರನ್ನು ನೋಡಿ ನೊಂದುಕೊಳ್ತಾರೆ, ಹೃದಯದಲ್ಲಿ ನೊಂದುಕೊಳ್ತಾರೆ. ನಾನು ಪರಿಶುದ್ಧನು, ನಾನು ನೀತಿವಂತನು ಆಗಿರುವಾಗ ನನ್ನ ಮಕ್ಕಳು ಹಾಗೇ ಇರಬೇಕಂತ ಅಂದುಕೊಂಡೆ, ಸತ್ಕಾರ್ಯಕ್ರಮಗಳನ್ನು ಮಾಡ್ತಾರಂತೇಳಿ ನಾನು ಅಂದುಕೊಂಡೆ, ಅದಕ್ಕೋಸ್ಕರ ನಾನು ಹುಟ್ಟಿಸಿದೆ. ಆದರೆ ಇವನೇನು ಸುಳ್ಳುಗಾರ, ಇವನೇನು ವ್ಯಭಿಚಾರಿಯಾಗಿದ್ದಾನೆ, ಇನ್ನೊಂದು ದೋಚ್ಕೊಳ್ಳೋನಾಗಿದ್ದಾನೆ ಅಂತೇಳಿ ದುಃಖಪಟ್ಟಿದ್ದಾರೆ, ಬಾಧೆ ಪಟ್ಟಿದ್ದಾರೆ. ಪ್ರಿಯರೇ ನೋಡಿ, ಕೊನೆಯದಾಗಿ ನಿಮ್ಮ ಬದುಕುಗಳನ್ನು ಸರಿಪಡಿಸ್ಕೊಡ್ರಿ ಅಂತೇಳಿ ಎಚ್ಚರಿಸಿದ್ದಾರೆ, ಕರೆದಿದ್ದಾರೆ. ದೇವರ ಮಾತಿಗೆ ವಿಧೇಯರಾಗದೆ ಹೋದೋದರಿಂದ ಏನ್ರಿ ಭಯಂಕರವಾದಂಥ ಜಲಪ್ರಳಯ. ಇವಾಗಲೂ ಕೂಡ ಅಲ್ಲಲ್ಲಿ ಜಲಪ್ರಳಯ ಬಂದಾಗ ಪ್ರತಿಯೊಬ್ಬರು ಕೂಡ ವಿಚಾರ ಮಾಡಬೇಕು. ಇವಾಗಲೂ ಕೂಡ ಸುಂಟರ ಗಾಳಿ ಬಂದಾಗ, ಇಲ್ಲಾಂದರೆ ಬೆಂಕಿ ಮೂಲಕ ಸುಟ್ಟು ಹೋಗುವಾಗ, ಆಸ್ತಿ ನಷ್ಟ ಆಗುವಾಗ, ಬೆಳೆ ನಷ್ಟ ಆಗುವಾಗ ಪ್ರತಿಯೊಬ್ಬರು ವಿಚಾರ ಮಾಡಬೇಕು. ಇವರೆಲ್ಲಿ ಹೋಗ್ತಾರೆ ವಿಚಾರ ಮಾಡೋದಕ್ಕೆ? ನಮ್ಮ ದೇಶದಲ್ಲಿ ಆದರೆ ಪಂಚಾಂಗ ಹೇಳೋರ ಬಳಿಗೆ ಹೋಗ್ತಾರೆ. ವಿದೇಶದಲ್ಲಿ ಆದರೆ ಹೊರಗಡೆ ದೇಶದವರು ವಿಜ್ಞಾನಿಗಳ ಬಳಿಗೆ ಹೋಗ್ತಾರೆ. ಯಾಕಾಗಿರ್ಬೋದು? ಪ್ರಕೃತಿಯಲ್ಲಿ ಏನಾದರೂ ಲೋಪ ಇದೆಯಾ? ಎಲ್ಲಿ ತನಕ ಹೋಗಿದ್ದಾರೆ ಇವರು? ನಮ್ಮ ದೇಶದಲ್ಲಿ ಕೆಲವರು ಪಂಚಾಂಗ ಹೇಳೋರ ಬಳಿಗೆ ಹೋಗ್ತಾರೆ. ನಮ್ಮ ಮನೆ ಯಾಕೆ ಹಾಳಾಯಿತು, ನಮ್ಮ ಊರಲ್ಲಿ ಯಾಕೆ ಮಳೆ ಬರ್ತಾ ಇಲ್ಲ, ನಮ್ಮ ಊರಲ್ಲಿ ಯಾಕೆ ಬೆಳೆ ಇಲ್ಲ, ಅವನು ಪಂಚಾಂಗ ಹೇಳೋನು, ಅವನು ಜ್ಯೋತಿಷ್ಕನು ಹೇಳೋ, ಅವನೇನು ಹೇಳ್ತಾನೆ, ಅವನು ಜ್ಯೋತಿಷ ಅಂದರೆ ಅವನ ಭವಿಷ್ಯತ್ತು ಅವನಿಗೇ ಗೊತ್ತಿಲ್ಲ. ಅವನ ಭವಿಷ್ಯತ್ತು ಅವನಿಗೆ ತಿಳಿಯದೇ ಇರುವಾಗ ನಿನ್ನ ಭವಿಷ್ಯತ್ತನ್ನು, ನಿನ್ನ ಪ್ರಾಂತದಲ್ಲಿ ನಡೆಯುವಂಥ ಭವಿಷ್ಯತ್ತನ್ನು ಕುರಿತು ಹೇಳ್ತಾನೆ ಅವನು. ಮೋಸಗಾರನು ಅವನು. ವಿಜ್ಞಾನಿಗಳು ಪ್ರಕೃತಿ ಲೋಪಗಳನ್ನು ನೋಡ್ತಾ ಇದ್ದಾರೆ. ಯಾಕೆ ಇದರ ಹಿಂದೆ ಏನು, ಅದನ್ನು ಪರಿಶೋಧನೆ ಮಾಡಿ ಅಷ್ಟು ಮಾತ್ರ ಹೇಳ್ತಾರೆ. ಆದರೆ ಪ್ರಕೃತಿಯನ್ನು ದಾಟಿ ಪ್ರಕೃತಿಯ ಹಿಂದೆ ಯಾರ ಹಸ್ತ ಇದೆ ಎಂದು ನೋಡಬೇಕು. ಈ ಜಗತ್ತಿನ ಹಿಂದೆ ಯಾರ ಹಸ್ತ ಇದೆ, ಮಾನವ ಜನ್ಮಗಳ ಹಿಂದೆ ಯಾರ ಹಸ್ತ ಇದೆ, ಯಾರ ಸಂಕಲ್ಪ ಇದೆ, ಅದನ್ನು ವಿಚಾರ ಮಾಡಬೇಕು. ಅದು ತಿಳ್ಕೊಳ್ಬೇಕಾದರೆ ಸತ್ಯವೇದ ಗ್ರಂಥದ ಬಳಿಗೆ ಬರಬೇಕಾಗುತ್ತೆ.
ಅದನ್ನು ಅರ್ಥ ಮಾಡ್ಕೊಳ್ಬೇಕಾದರೆ ಸತ್ಯವೇದ ಗ್ರಂಥದ ಬಳಿಗೆ ಬರಬೇಕಾಗತ್ತೆ. ನಮ್ಮ ದೇಶದಲ್ಲಿ ಏನೋ ಇದು ಮತ ಎಂಬ ಮುದ್ರೆ ಹಾಕಿದ್ದಾರೆ. ಹೊರಗಡೆ ದೇಶದಲ್ಲಿ ನೋಡುವಾಗ ನಂಬಿಕೆ ಕಳ್ಕೊಂಡಿದ್ದಾರೆ. ನಂಬಿಕೆ ಇಲ್ಲ, ನಂಬಿಕೆ ಕಳ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಇದು ಮತಕ್ಕೆ ಸಂಬಂಧಪಟ್ಟದ್ದು, ನಮ್ಮ ದೇಶಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಬೇರೆ ದೇಶಕ್ಕೆ ಸಂಬಂಧಪಟ್ಟಿದೆ ಎಂದು ಮುದ್ರೆ ಹಾಕಿ ಯಾರು ಓದಬಾರ್ದು, ಯಾರು ತಿಳ್ಕೊಳ್ಬಾರ್ದು, ಯಾರು ಕೇಳಬಾರ್ದು, ಯಾರಾದರೂ ಕರಪತ್ರಿಕೆ ಕೊಟ್ಟರೆ ಅವನು ಮತಾಂತರ ಮಾಡಿದ್ದಾನಂತೇಳಿ ಕೇಸ್ ಹಾಕಿ FIR ಹಾಕಿ ಬುಕ್ ಮಾಡಿ ಜೈಲಲ್ಲಿ ಕುಂದಿರ್ಸಿರಿ ಅವರನ್ನಂತ ಇದು ಕಲಿಸಿಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ. ಕೆಲವರಿಗೆ ಗುಂಡಾಗಳಿದ್ದಾರೆ, ರೌಡಿಗಳಿದ್ದಾರೆ, ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಯಾವಾಗ ಉದ್ಧಾರ ಆಗ್ತಾರೆ ಇವರೆಲ್ಲರೂ ಕೂಡ? ಉದ್ಧಾರ ಆಗುತ್ತಾ? ನಮ್ಮ ದೇಶ ಉದ್ಧಾರ ಆಗುತ್ತಾ ಏನ್ರಿ? ಕೆಲವು ಕಡೆ ಪ್ರಯಾಣ ಮಾಡುವಾಗ, ಅಲ್ಲಲ್ಲಿ ಹಳ್ಳಿ ಊರಲ್ಲಿ ಪ್ರಯಾಣ ಮಾಡುವಾಗ ರಸ್ತೆಗಳು ಸರಿ ಇಲ್ಲ ರೀ. ರಸ್ತೆಗಳೆಲ್ಲ ಕೂಡ ಏನ್ರಿ ಏನಾಗಿರುತ್ತಪ್ಪ ಅಂತ ನೋಡುವಾಗ ತುಂಡು ತುಂಡಾಗಿರುತ್ತೆ. ರಸ್ತೆ ಹೇಗಿರುತ್ತಪ್ಪ ಅಂತ ನೋಡುವಾಗ ಇಲ್ಲೊಂದು ಕುಣಿಯ, ಅಲ್ಲೊಂದು ಕುಣಿ, ಇಲ್ಲೊಂದು ಕುಣಿ, ಎಲ್ಲ ಕುಣಿಗಳೇ. ಮತ್ತು ಸರ್ಕಾರದವರು ಈ ಟ್ಯಾಕ್ಸು, ಆ ಟ್ಯಾಕ್ಸು, ಈ GST ಎಲ್ಲ ಬಳ್ಕೊಳ್ತಾರೆ. ಹಣ್ಣಿಗೆ ಇಷ್ಟೊಂದು GST, ಅದಕ್ಕೊಂದು ಇಷ್ಟೊಂದು GST ಹಾಕಬೇಕು. ಒಟ್ಟಿನಲ್ಲಿ ಬಡವರು ಎಲ್ಲರೂ ತಿಂದು ಕುಡಿದು ಒಟ್ಟಿನಲ್ಲಿ ನಾವು ಕೊಬ್ಬು ಬೆಳೆಸ್ಕೊಂಡು ಈ ಲೋಕದಲ್ಲಿ ಮಜಾ ಮಾಡಬೇಕು. ಕಾಲ ಇದೆಯಾ? ಬದುಕುವಂಥ ಕಾಲ ಇದೆಯಾ ಅಲ್ಲಿ? ಹಣ್ಣುಗಳಿಗೆ GST ಅಂತೆ, ಕಾಳುಗಳಿಗೆ GST ಅಂತೆ, ನೀರಿಗೆ GST ಅಂತೆ, ಹೋಟೆಲಲ್ಲಿ ಟಿಫಿನ್ ಮಾಡೋಕ್ಕೆ ಹೋದರೆ ಅದಕ್ಕೂ GST ಅಂತೆ, ಇದಕ್ಕೂ GST. ಓಕೆಪ್ಪ, ತಗೊಂಡ ಮೇಲೆ ಉದ್ಧಾರ ಏನು? ಏನು ಉದ್ಧಾರ ಆಗಿದೆಯಪ್ಪ ಅಂತ ನೋಡುವಾಗ ಅಧಿಕಾರದಲ್ಲಿ ಇದ್ದವರು ಉದ್ಧಾರ ಆಗಿದ್ದಾರೆ. ಕೋಟಿ ಕೋಟಿ ಸಂಪಾದನೆ, ಕೋಟಿ ಕೋಟಿ ಸಂಪಾದನೆ ನಮ್ಮ ದೇಶದಲ್ಲಿ. ಒಂದು ಕೆಲವರು ಮಾತ್ರ ಅವರವ್ರ ಕುಟುಂಬಗಳು ಉದ್ಧಾರ ಆಗ್ತಾ ಇದ್ದಾರೆ ವಿನಃ ಬಡ ಕುಟುಂಬಗಳು ಉದ್ಧಾರ ಆಗ್ತಾ ಇಲ್ಲ. ಬಡವರನ್ನು ನೋಡಿಕೊಡ್ರಿಪ್ಪ, ಬಡವರಿಗೆ ಉದ್ಧಾರ ಮಾಡ್ರಿಪ್ಪ ಅಂತೇಳಿ ತಂದೆ ಆದ ದೇವರ ಅಧಿಕಾರ ಕೊಟ್ಟರೆ, ಜವಾಬ್ದಾರಿ ಕೊಟ್ಟರೆ ಏನಾಗಿದೆ? ಬಳ್ಕೊಳ್ತಾ ಇದ್ದಾರೆ, ನುಂಗುತ್ತಾ ಇದ್ದಾರೆ, ಎಲ್ಲವನ್ನು ನುಂಗುತ್ತಾ ಇದ್ದಾರೆ. ಇದು ಮತ್ತು ಹೊರ ದೇಶಗಳಲ್ಲಿ ಏನ್ರಿ ಕಪ್ಪು ಹಣ ತುಂಬಿಟ್ಟಿದ್ದಾರೆ. ಕಪ್ಪು ಹಣ ಇದೆ ಅಂತ ಹೊರ ದೇಶದಲ್ಲಿ. ಮೋದಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಹೊರದೇಶದಲ್ಲಿ ರಾಶಿ ಹಣ ಇದೆ, ನಾನು ಅದೆಲ್ಲ ಕೂಡ ಬಿಡಿಸ್ಕೊಂಡು ಬರ್ತೀನಿ, ಎಲ್ಲರ ಬಡವರ ಅಕೌಂಟಲ್ಲಿ 15 ಲಕ್ಷ ಹಾಕ್ಬಿಡ್ತೀನಿ, ನನಗೆ ಗೆಲ್ಲಿಸ್ರಿ. ಒಂದು ಮಂತ್ರ ಹಾಕಿದ ಆತ. ಆ ಮಂತ್ರಕ್ಕೆ ಓಟುಗಳೆಲ್ಲರೂ ಹಾಕಿದ್ರು, ನಮ್ಮವರೆಲ್ಲರೂ ಭಕ್ತರು. ಪಾಪ ಅಬ್ಬಬ್ಬಬ್ಬ, ನಮ್ಮ ದೇಶದಲ್ಲಿ ಒಬ್ಬ ದೇವರಂಥ ಮನುಷ್ಯ ಬಂದಿದ್ದಾನೆ ಅಂತೇಳಿ. ದೇವರಂಥ ಮನುಷ್ಯನ ಗೊತ್ತಾಗ್ತಾ ಇಲ್ವಾ ನಡೆಯುವಂಥ ಕಾರ್ಯಕ್ರಮಗಳು? ಪಕ್ಷಪಾತದ ಅಧಿಕಾರ, ಪಕ್ಷಪಾತ ಮಾಡ್ತಾ ಇದೆ. ಮಣಿಪುರ ರಾಜ್ಯದಲ್ಲಿ ಹೆಣ್ಣು ಮಕ್ಕಳನ್ನು ಬೆತ್ತಲೆಯಾಗಿ ನಡೆಸುವಂಥ ಸಮಯದಲ್ಲಿ ಒಬ್ಬ ತಂದೆ ಸ್ಥಾನದಲ್ಲಿದ್ದಂಥ ಆತನು ಮೌನವಾಗಿ ನಡ್ಕೊಂಡಿದ್ದಾನೆ. ಮೌನ ಪಕ್ಷಪಾತ ಅಲ್ವಾ? ಕ್ರೈಸ್ತರಿಗೆ ಅನ್ಯಾಯ ಆಗುವಾಗ, ಕ್ರೈಸ್ತರ ಮೇಲೆ ದಬ್ಬಾಳಿಕೆ ನಡೆಯುವಾಗ ಕೆಲವು ಪ್ರಾಂತದಲ್ಲಿ ಮೌನವಾಗಿದ್ದಾರೆ. ಮೌನವಾಗಿ ಅಧಿಕಾರಿಗಳು. ಪಕ್ಷಪಾತ ಅಲ್ವಾ? ಪಕ್ಷಪಾತ. ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ನೋಡುವಾಗ ಚರ್ಚುಗಳ ಮೇಲೆ ದಾಳಿ ನಡೀತಾ ಇದೆ. ಕೆಲವು ಸಂದರ್ಭಗಳಲ್ಲಿ ಬೈಬಲನ್ನು ಸುಟ್ಟಾಕ್ತಾ ಇದ್ದಾರೆ ಕ್ರೂರರು. ಬೈಬಲ್ ಗ್ರಂಥವನ್ನು ಸುವಾರ್ತೆ ಹೇಳೋದಕ್ಕೆ ಹೋದಾಗ, ಕರಪತ್ರಿಕೆಗಳನ್ನು ಹಂಚೋದಕ್ಕೆ ಹೋದಾಗ ಕೆಲವರು ಸೇವಕರನ್ನು ಬಡಿದು ಕಳಿಸುವಂಥದ್ದು ನೋಡ್ತೀವಿ. ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ? ಮೌನವಾಗಿದೆಯಾ ಅಥವಾ ಪಕ್ಷಪಾತದಿಂದ ಕೆಲಸ ಮಾಡ್ತಾ ಇದೆಯಾ? ಭ್ರಷ್ಟತ್ವ ಅನ್ನೋದು ದೇಶದಲ್ಲಿ, ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದೆ. ಇಂಥ ಜನರನ್ನು ನೋಡುವಾಗ ಏಕ್ದಮ್ ದೇವರು ಒಂದು ವೇಳೆ ನಿರ್ಣಯ ತಗೊಂಡ್ರೆ ಏಕ್ದಮ್ ನೀರಿನ ಮೂಲಕ ಆಗಿರ್ಬೋದು, ಬೆಂಕಿ ಮೂಲಕ ಆಗಿರ್ಬೋದು, ಸುಂಟರ ಗಾಳಿ ಮೂಲಕ ಆಗಿರ್ಬೋದು, ಇಲ್ಲಾಂದರೆ ಅಂಟು ರೋಗಗಳ ಮೂಲಕ ಆಗಿರ್ಬೋದು, ಇಲ್ಲಾಂದರೆ ಭೂಕಂಪಗಳ ಮೂಲಕ ಆಗಿರ್ಬೋದು, ಏನ್ರಿ ನಾಶ ಮಾಡೋದಕ್ಕೆ ದೇವರಿಗೆ ಒಂದೇ ಒಂದು ಸೆಕೆಂಡ್ ಸಾಕು. ಆದರೆ ದೇವರ ಉದ್ದೇಶ ಅದಲ್ಲ. ದೇವರ ಉದ್ದೇಶ ಏನಾಗಿದೆಪ್ಪ ಅಂತ ನೋಡುವಾಗ ಯೆಶಾಯನ ಗ್ರಂಥ 65ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ ಪ್ರಿಯರೇ. ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೆನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ
ಎನ್ನುತ್ತಿದ್ದೆನು. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು. ನೋಡಿದ್ರ, ದಿನವೆಲ್ಲ ಕೈ ಚಾಚಿ ಕರೆದನು ಅಂದರೆ ಇಲ್ಲಿ ಈ ವಚನದಲ್ಲಿ ನೋಡುವಾಗ ಲೋಕದಲ್ಲಿ ಗುಂಪು ಏನಪ್ಪ ಅಂದರೆ ದೇವರನ್ನ ತಿಳಿಯದೇ ಇದ್ದಂಥ ಗುಂಪು ಒಂದಿದೆ, ದೇವರನ್ನ ತಿಳಿದು ದೇವರ ಬಳಿಗೆ ಬಾರದೇ ಇದ್ದಂಥ ಗುಂಪು ಇದೆ. ಅದೇ ಪ್ರಕಾರ ದೇವರನ್ನ ತಿಳಿದು ದೇವರನ್ನ ಬಿಟ್ಟು ತಿರುಗಾಡುವಂಥ ಗುಂಪಿದೆ. ಇವು ನೋಡುವಾಗ ಲೋಕದಲ್ಲಿ ಏನ್ರಿ ಸೃಷ್ಟಿ ಮಾಡಿರುವಂಥ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳದೆ ಲೋಕದಲ್ಲಿದ್ದಂಥವ್ರು ಬಹಳ ಮಂದಿ. ಮತ್ತು ದೇವರನ್ನ ತಿಳ್ಕೊಂಡವ್ರು ಯಾರು? ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರು, ಈಗಿನ ಕಾಲದಲ್ಲಿ ಕ್ರೈಸ್ತರು. ಮತ್ತು ಕ್ರೈಸ್ತರೆಲ್ಲರೂ ಕೂಡ ದೇವರಿಗೆ ಒಳಪಟ್ಟವರು ಇದ್ದಾರಾ? ತಂದೆ ತಾಯಿಗಳು ಮಾತ್ರ ಪ್ರಾರ್ಥನೆಗೆ ಬಂದರೆ ಮಕ್ಕಳೇನೋ ಲೋಕದ ರೀತಿಯಲ್ಲಿ ಇರ್ತಾರೆ ಪ್ರಿಯರೇ. ಭಾನುವಾರ ಬಂತಲ್ವಾ, ಭಾನುವಾರ ಅದಕ್ಕೆ ಹೊರಗಡೆ ಸಿನಿಮಾಗಳಿಗೆ ಹೋಗಬೇಕು, ಆನಂತರ ತಿನ್ನಬೇಕು, ಕುಡಿಬೇಕು, ಎಂಜಾಯ್ ಮಾಡಬೇಕಂತೇಳಿ ಭಾನುವಾರ ಈ ದಿನ ಕೂಡ ಹೊರಗಡೆ ಲೋಕದ ರೀತಿಯಲ್ಲಿ ತಿರುಗಾಡೋರಿದ್ದಾರೆ. ತಂದೆ ತಾಯಿಗಳು ಮಾತ್ರ ಪ್ರಾರ್ಥನೆಗೆ ಹೋಗ್ತಾರೆ. ಬನ್ನಿಪ್ಪ ಪ್ರಾರ್ಥನೆಗೆ ಹೋಗೋಣ, ಆರಾಧನೆ ಮಾಡೋಣ, ದೇವರ ವಾಕ್ಯಗಳನ್ನು ಕೇಳೋಣ ಅಂದರೆ ನೀವು ಹೋಗಿಮ್ಮ, ನಮ್ಗೆ ಯಾಕೆ ಬೇಕು, ನೀವು ಹೋಗಿ, ನಿಮಗೆ ನೆಮ್ಮದಿ ಬೇಕಲ್ವ, ನೀವು ಹೋಗಿ ಕೂತ್ಕೊಳ್ಳಿ, ನಮಗೆ ಸುಖ ಬೇಕು, ಲೋಕದಲ್ಲಿ ಸುಖ ಬೇಕು, ಕುಡಿಬೇಕು, ಚೆನ್ನಾಗಿ ಕುಡಿಬೇಕು, ತಿನ್ನಬೇಕು, ಎಂಜಾಯ್ ಮಾಡಬೇಕು, ಮತ್ತಿನಲ್ಲಿ ತಿರುಗಾಡಬೇಕು. ಪ್ರಿಯರ ದೇವರ ಮಕ್ಕಳಿಗೆ ಹೇಗಿದ್ದಾರೆ ನೋಡಿ. ಅದಕ್ಕೆ ದೇವರು ಲೋಕದಲ್ಲಿದ್ದಂಥ ಅವ್ರಿಗೂ ಕರೀತಾ ಇದ್ದಾನೆ. ಅದೇ ಪ್ರಕಾರ ದೇವರನ್ನ ನಂಬಿ ದೇವರನ್ನ ಬಿಟ್ಟೋದಂಥ ಜನರನ್ನು ಕೂಡ ಕರೀತಾ ಇದ್ದಾನೆ. ವಿಜ್ಞಾಪಿಸಿಕೊಳ್ಳದ ಜನರಿಗೆ ಪ್ರಸನ್ನನಾಗಿದ್ದೇನೆ ಅಂದರೆ ಪ್ರತ್ಯಕ್ಷನಾಗಿದ್ದೇನೆ, ನಾನಿದ್ದೀನಿ. ಎರಡನೇದಾಗಿ ನೋಡುವಾಗ ನನ್ನನ್ನು ಹುಡುಕದವರಿಗೂ ಸಿಕ್ಕಿದೇನು. ನನ್ನನ್ನು ಹುಡುಕದವರು ಅಂದರೆ ದೇವರನ್ನ ಹುಡುಕದವರಿಗೂ ಕೂಡ ದೇವರು ಸಿಕ್ಕಿದ್ದಾನ. ಮೂರನೇದಾಗಿ ನೋಡುವಾಗ ಪ್ರಿಯರಾದ, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಈಗೋ ನಾನಿದ್ದೇನೆ ಎನ್ನುತ್ತಿದ್ದೇನು. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದನು. ಯಾರು ಕರೀತಾ ಇದ್ದಾರೆ? ದಿನವೆಲ್ಲ ಅಂದರೆ ಸಂಪೂರ್ಣ ದಿನಗಳು, ಎಲ್ಲ ದಿನಗಳು ನಿನ್ನನ್ನು ಕರೀತಾ ಇದ್ದಾನೆ. ಮಗನೇ, ನನ್ನ ಮಗನು, ನಿನ್ನನ್ನು ನಾನು ಎತ್ತಿದ್ದೀನಿ ಮಗನೇ, ಮಗಳೇ. ದೇವರು ಹೇಳುವಂಥದ್ದು ಮಗಳೇ, ನಾನು ನಿನ್ನನ್ನು ಎತ್ತಿದ್ದೀನಿ, ಮಗನೇ ನಾನು ನಿನ್ನನ್ನು ಎತ್ತಿದ್ದೀನಿ, ನಾನೇ ನಿನಗೆ ತಂದೆ, ನಾನೇ ನಿನಗೆ ನಿಜವಾದ ಅಪ್ಪ, ನೀನು ನನ್ನ ಮಗನು, ನನ್ನ ಮಾತನ್ನು ಕೇಳು ಮಗನೇ, ನನ್ನ ಮಾತನ್ನು ಕೇಳು ಮಗಳೇ. ಲೋಕದಲ್ಲಿ ತಿರುಗಾಡಬೇಡ ಮಗಳೇ, ಲೋಕದ ಸರಿ ಇಲ್ಲ ಮಗಳೇ, ಸರಿ ಇಲ್ಲ. ಯಾವಾಗ ನಾಶ ಆಗುತ್ತೋ ಗೊತ್ತಿಲ್ಲ, ಯಾವಾಗ ನಿನ್ನನ್ನು ಮೋಸ ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ನಿನ್ನನ್ನು ಮಾನಭಂಗ ಮಾಡಿ ಕೊಂದಾಕ್ತಾರೋ ಗೊತ್ತಿಲ್ಲ. ಲೋಕ ಸರಿ ಇಲ್ಲ, ಲೋಕದ ತಂಟಿಗೆ ಹೋಗಬೇಡ, ನನ್ನ ಬಳಿಗೆ ಬಾ ಮಗಳೇ, ನನ್ನ ಬಳಿಗೆ ಬಾ ಮಗನೇ ಅಂತೇಳಿ ಏನ್ರಿ ಎಲ್ಲರನ್ನು ದೇವರು ಕೈ ಚಾಚಿ ಕರೀತಾ ಇದ್ದಾನೆ. ಯಾಕೆ ಕರೀತಾ ಇದ್ದಾನಂತ ನೋಡುವಾಗ, ನೀವು ಆತನಿಗೆ ಮಕ್ಕಳು, ಆತನು ನಮ್ಮೆಲ್ಲರಿಗೆ ತಂದೆ, ಆತನು ನಮ್ಮ ಅಪ್ಪ, ಆತನು ನಮ್ಮೆಲ್ಲರಿಗೆ ಅಪ್ಪ ಆಗಿರೋದರಿಂದ ಪ್ರತಿನಿತ್ಯ ಕರೀತಾ ಇದ್ದಾನೆ. ಕೈ ಚಾಚಿ ನೀವು ಪಾಪ ಮಾಡಿದಾಗ, ನೀವು ಅನ್ಯಾಯ ಮಾಡಿದಾಗ, ನೀವು ಮೋಸ ಮಾಡಿದಾಗ ಕರಿತಾ ಇದ್ದರೂ ಕೂಡ ಪರವಾಗಿಲ್ಲ, ನೀವು ತಪ್ಪನ್ನು ಬಿಟ್ಬಿಡಿ, ಆ ತಪ್ಪುಗಳನ್ನು ಬಿಡಿ, ಅದನ್ನು ಮಾಡೋಕ್ಕೆ ಹೋಗಬಾರ್ದು, ಅದನ್ನು ಮಾಡಬಾರ್ದು. ಯಾಕೆಂದರೆ ನಿಮ್ಮನ್ನು ನೋಡಿದ್ರೆ ನನಗೆ ಭಯಂಕರವಾದ ಕೋಪ ಬರುತ್ತೆ, ಒಂದೇ ಒಂದು ಕ್ಷಣದಲ್ಲಿ ನಿಮ್ಮನ್ನು ಕೊಂದಾಕಬೇಕು ಎನ್ನುವಂಥ ಆಲೋಚನೆ ಬರುತ್ತೆ. ಆದರೆ ನಿಮ್ಮನ್ನು ಸಾಯಿಸದೆ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದೀನಿ, ದೀರ್ಘ ಶಾಂತಿಯಿಂದ ನಿಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ದೀರ್ಘ ಶಾಂತಿಯಿಂದ ಎದುರು ನೋಡ್ತಾ ಇದ್ದೀನಿ, ಕೈ ಚಾಚಿ. ದೀರ್ಘ ಶಾಂತಿ ಪ್ರತಿನಿತ್ಯ ಭೂಮಿಯ ಮೇಲೆ ತಂದೆ ತಾಯಿಗಳು ಕರೀತಾರ. ನೀನು ಕುಡಿದು ವ್ಯಭಿಚಾರ ಮಾಡಿದಾಗ ಮಾಡಬಾರ್ದು ಮಗನೇ, ನನ್ನ ಬಳಿಗೆ ಬಾ ಮಕ್ಕಳಿರ ಅಂತೇಳಿ ಒಂದು ಸರಿ ಹೇಳ್ತಾರೆ, 2 ಸರಿ ಹೇಳ್ತಾರೆ, 3 ಸರಿ ಹೇಳ್ತಾರೆ. ತಾಳ್ಮಿದ್ದಂಥ ತಂದೆಗಳು ಇನ್ನೊಂದು 10 ಸಾರಿ ಹೇಳ್ಬೋದು, ಇಲ್ಲ 100 ಸಾರಿ ಹೇಳ್ಬೋದು, ಇಲ್ಲ ಒಂದು 20 ದಿನ ಹೇಳ್ಬೋದು, ಇಲ್ಲ 100 ದಿನ ಹೇಳ್ಬೋದು. ಆದರೆ ತಂದೆಯಾದ ಪರಮಾತ್ಮನಿದ್ದಾನಲ್ಲ, ಮಹಾಶಕ್ತನು, ಪ್ರತಿನಿತ್ಯ ನಿನ್ನನ್ನು ಕರಿತಾ ಇದ್ದಾನಂತೆ, ಪ್ರತಿನಿತ್ಯ ನಿನ್ನನ್ನು ಕರಿತಾ ಇದ್ದಾನೆ. ನೀನೇನು ಮಾಡಿದ್ದೀಯಾ? ನಾನು ಬರಲ್ಲ, ಲೋಕನೇ ಸುಖ ಚೆನ್ನಾಗಿದೆ, ನಾನು ಬರಲ್ಲ, ದೇವರು ನಿನ್ನ ಬಳಿಗೆ ಬರಲ್ಲ.
ಲೋಕದಲ್ಲಿ ತಿರುಗಾಡಬೇಕು, ಲೋಕದಲ್ಲಿ ತಿನ್ನಬೇಕು, ಲೋಕದಲ್ಲಿ ಕುಡಿಬೇಕು, ಲೋಕದಲ್ಲಿ ಎಂಜಾಯ್ ಮಾಡಬೇಕು. ಇದೇ ದೇವರೇ. ಇರೋ ಕಾಲ ಸ್ವಲ್ಪ ಕಾಲ ಅಲ್ಲ, ಯವ್ವನ ಕಾಲದಲ್ಲಿ ತಿಂದು ಕುಡಿದು ಮತ್ತರಾಗಬೇಕು ನಾವು. ಇಸ್ರೇಲ್ ಜನಾಂಗದವರು ಹಾಗೇನೆ ತಪ್ಪು ಮಾಡಿದ್ದಾರೆ. ಅವರನ್ನು ಆರಿಸಿಕೊಂಡಾಗ, ಅವ್ರ ಜೊತೆಯಲ್ಲಿ ಇದ್ದಾಗ, ಇದ್ದು ಕಾಪಾಡಿ ನಡೆಸುವಾಗ ಏನ್ರಿ ದೇವರನ್ನು ಬಿಟ್ಟು ಮಾಡಬಾರ್ದ ಅನೇಕ ಪಾಪಗಳು. ಯಾರಿಗೆ ಹೇಳ್ಕೊಳ್ಬೇಕು ದೇವರ ನೋವು? ಯಾರಿಗೆ ಹೇಳ್ಕೊಳ್ಬೇಕು ದೇವರ ನೋವು, ದೇವರ ಬಾಧೆ? ಎತ್ತ ಕರುಳು ಅದು. ದೇವರು ಎತ್ತಿದ್ದಾರೆ ಅಂದರೆ ಆತನ ಗರ್ಭದಿಂದ ನಾವೆಲ್ಲರೂ ಬಂದಿದ್ದೀವಿ. ನಮ್ಮ ಹೆತ್ತ ತಂದೆ ನಮ್ಮೆಲ್ಲರಿಗೂ ಅಪ್ಪ, ನಿಜವಾದ ಅಪ್ಪ ಆತನು. ಯಾವತ್ತಾದರೂ ಬಾಯಿ ತುಂಬ ಅಪ್ಪ ಅಂತ ಕರೆದಿದ್ದೀರಾ? ಯಾವತ್ತಾದರೂ ಬಾಯಿ ತುಂಬ ತಂದೆ ಅಂತ ಕರೆದಿದ್ದೀರಾ? ಯಾವತ್ತಾದರೂ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡಿದ್ದೀರಾ? ಆ ಪ್ರಾರ್ಥನೆ ಮಾಡಿದ್ರು ಕೂಡ ನಿಮ್ಮ ಸುಖಕ್ಕಾಗಿ, ನಿಮ್ಮ ಸುಖ ಭೋಗಗಳಿಗಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿಮ್ಮ ಸುಖ ಭೋಗಗಳಿಗಾಗಿ ಅಲ್ಲಂತೀರಾ? ಅಪ್ಪ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ನೀವು, ಎಷ್ಟು ಪ್ರೀತಿ ಪ್ರಿಯರೇ. ಈ ಪ್ರಕೃತಿಯಲ್ಲಿ ನೋಡುವಾಗ ಎಷ್ಟು ಆತನ ಪ್ರೀತಿ. ಕೊನೆಯದಾಗಿ ನಮ್ಮನ್ನು ಕಾಪಾಡೋದಕ್ಕೆ ದೈವಕುಮಾರನು ಬಂದಿದ್ದಾನಲ್ಲ ಈ ಲೋಕದಲ್ಲಿ. ದೈವಕುಮಾರನು ಯೇಸು ಕ್ರಿಸ್ತರು ಬಂದು ನಮ್ಮೆಲ್ಲರ ನಿಮಿತ್ತವಾಗಿ, ನಮ್ಮೆಲ್ಲರ ಪಾಪದ ನಿಮಿತ್ತವಾಗಿ ಆತನು ಬಂದು ಬೆತ್ತಗಳ ಮೂಲಕ ಒಡಿಸಿಕೊಂಡು ಮೌನವಾಗಿದ್ದು ಸಿಲುಬೆ ಮರಣವನ್ನು ಹೊಂದಿ ನಮ್ಮೆಲ್ಲರ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ, ಅದಕ್ಕೂ ಕೂಡ ನಮಗೆ ಕನಿಕರ ಬರ್ತಾ ಇಲ್ವಾ? ತಿಳ್ಕೊಳ್ಬೇಕು ಎನ್ನುವಂಥ ಆಲೋಚನೆ ಬರ್ತಾ ಇಲ್ವಾ? ಮತ್ತೆಂಬ ಹುಚ್ಚಿನಲ್ಲಿದ್ದೀವ? ಇದೇ ರೀ ದೊಡ್ಡ ದೊಡ್ಡ ಗೋಡೆಗಳು ಕಟ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಮತ ಎನ್ನುವಂಥದ್ದು ಒಂದು ದೊಡ್ಡ ಕೋಟೆಯನ್ನು ಕಟ್ಟಿದ್ದೀವಿ. ಕುಲ ಎನ್ನುವಂಥದ್ದು ದೊಡ್ಡ ಕೋಟೆಯನ್ನು ಕಟ್ಟಿಕೊಂಡಿದ್ದೀವಿ. ಜಾತಿ ಎನ್ನುವಂಥದ್ದು ಇದು ಕೂಡ ದೊಡ್ಡ ಕೋಟೆಯನ್ನು ಕಟ್ಟಿಕೊಂಡಿದ್ದೀವಿ. ಲೋಕದಲ್ಲಿ ಆಸ್ತಿ ಎನ್ನುವಂಥದ್ದು, ಅಂತಸ್ತು ಎನ್ನುವಂಥದ್ದು, ಆಮೇಲೆ ಏನ್ರಿ ಇವೆಲ್ಲ ದೊಡ್ಡ ದೊಡ್ಡ ಕೋಟೆಗಳು ಕಟ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಇವೆಲ್ಲವನ್ನು ದಾಟಿ ಬರಬೇಕು ದೇವರನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ. ದಾಟಬೇಕು ಇವೆಲ್ಲ. ಕುಲವನ್ನು ಬದಿಗಿಡಬೇಕು, ಮತ ಎನ್ನುವಂಥದ್ದು ಬದಿಗಿಡಬೇಕು, ಜಾತಿ ಅನ್ನುವಂಥದ್ದು ಬದಿಗಿಟ್ಟು ನನ್ನ ತಂದೆಯನ್ನು ನಾನು ತಿಳ್ಕೊಳ್ಬೇಕು, ನನ್ನ ತಂದೆಯಾದ ದೇವರನ್ನು ತಿಳ್ಕೊಳ್ಬೇಕು. ಆತನು ನನ್ನ ಎತ್ತಿದ್ದಾನೆ, ಆತನ ಮೂಲಕ ನೀರು, ಗಾಳಿ, ಮಳೆ ಎಲ್ಲ ಬೆಳೆ ಬರ್ತಾ ಇದೆ, ಆತನ ಮೂಲಕ ನಾನು ಬದುಕ್ತಾ ಇದ್ದೀನಿ ಅಂತೇಳಿ ಮನಸ್ಫೂರ್ತಿಯಿಂದ ಅರ್ಥ ಮಾಡಿಕೊಂಡು ಆತನ ಸನ್ನಿಧಿಯಲ್ಲಿ ಬಂದು ಆತನ ತಿಳ್ಕೊಂಡಾಗ ಏನ್ರಿ ಅಪ್ಪಿಕೊಳ್ತಾನೆ ಪ್ರಿಯರೇ, ಅಪ್ಪಿಕೊಳ್ತಾನೆ ದೇವರು ನಿನ್ನನ್ನು, ನನ್ನ ಮಗನೇ ಅಂತೇಳಿ. ಈ ಲೋಕದ ಕೋರಿಕೆಗಳನ್ನು, ಆಸೆಗಳನ್ನು ಎಲ್ಲವನ್ನು ಬದಿಗಿಟ್ಟು ಬರಬೇಕಾಗುತ್ತೆ. ಎಷ್ಟು ಮಂದಿ ಬಂದಿದ್ದಾರೆ. ಆದರೆ ದೇವರು ಮಾತ್ರ ಪ್ರತಿನಿತ್ಯ ಕರೆಯುವಂಥದ್ದು, ಮಕ್ಕಳಿರ, ನನ್ನ ಮಕ್ಕಳಿರ, ನನ್ನ ಬಳಿಗೆ ಬನ್ನಿ. ಎಲ್ಲಿ ಕರಿತಾ ಇದ್ದಾನೆ? ನಿನ್ನ ಬಳಿಗೆ ಕರಪತ್ರಿಕೆ ಬಂದಿದೆಯಲ್ಲ, ನಿನ್ನ ಬಳಿಗೆ ಒಂದು ಬೈಬಿಲ್ ಹಿಡಿದುಕೊಂಡು ಯಾರಾದರೂ ಬಂದಿದ್ದಾರಲ್ಲ, ಅದು ದೇವರ ಕರೆ. ನಿನ್ನ ಬಳಿಗೆ ಸುವಾರ್ತೆ ಬಂದಿದೆಯೆಂದರೆ ದೇವರ ಕರೆ. ವಾಟ್ಸಪ್ ಮೂಲಕ ಯಾರಾದರೂ ದೇವರ ವಚನಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅಂದರೆ ಅದು ಎತ್ತ ತಂದೆಯ ಕೂಗೋದು, ಎತ್ತ ತಂದೆಯ ಕರೆಯೋದು. ವಾಟ್ಸಪ್ಪಲ್ಲಿ ದೇವರ ವಚನ ಬಂದರೆ ಅದಕ್ಕೊಂದು ಮುದ್ರೆ ಹಾಕ್ತೀಯ. ಯಾರಾದರೂ ಫೋನ್ ಮಾಡಿ ವಾಕ್ಯ ಹೇಳಿದ್ರೆ ಅದನ್ನೂ ಬೇಡ ಅಂತೀಯ. ಮನೆಗೆ ಬಂದು ಕರಪತ್ರಿಕೆಗಳು ಕೊಟ್ಟರೆ ಅದನ್ನೂ ಬೇಡ ಅಂತೀಯ. ಗಲ್ಲಿಯಲ್ಲಿ ಸುವಾರ್ತೆ ಮಾಡೋಕ್ಕೆ ಬಂದರೆ ಅವ್ರನ್ನ ಮತ ಪ್ರಚಾರ ಮಾಡೋದಕ್ಕೆ ಬಂದಿದೆ ಅಂತ ಅದಕ್ಕೊಂದು ಮುದ್ರೆ ಹಾಕಿದೀಯಾ. ಮತ್ತು ಯಾವ ರೀತಿ ನನಗೆ ಕರಿಬೇಕು? ಸುಂಟ್ರಗಾಳಿ ತರಿಸಿದಾಗ ಏನಾದರೂ ಮನೋನೇತ್ರಗಳು ಬೆಳಗ್ತಾ ಇದೆಯಾ? ಯಾಕೆ ಇಷ್ಟೊಂದು ಭಯಂಕರವಾಗಿ ಸುಂಟ್ರಗಾಳಿ ಬಂದಿದೆ? ಜಲಪ್ರಳಯ ಯಾಕೆ ಬಂದಿದೆ? ಸುನಾಮಿ ಯಾಕೆ ಬಂದಿದೆ? ಭೂಕಂಪಗಳು ಯಾಕೆ ಬಂದಿದೆ? ಆ ಸಮಯದಲ್ಲಾದರೂ ಯೋಚನೆ ಮಾಡಬೇಕಲ್ಲ. ಕರಪತ್ರಿಕೆಗಳು ಕೊಟ್ಟಾಗಾದರೂ ಓದಿ ಯೋಚನೆ ಮಾಡಬೇಕು. ಬೈಬಲ್ ಓದುವಾಗ ಅದಕ್ಕಾದರೂ ಯೋಚನೆ ಮಾಡಬೇಕು. ದೇವ್ರ ಬಗ್ಗೆ ವಿಚಾರ ಮಾಡಬೇಕು. ಇಲ್ಲಿ ಇಲ್ಲ, ಅಲ್ಲಿ ಇಲ್ಲ, ತಿನ್ನುವಾಗಲೂ ಇಲ್ಲ, ಮಲಗುವಾಗಲೂ ಇಲ್ಲ, ಹೇಳುವಾಗಲೂ ಇಲ್ಲ, ಕೊನೆಯದಾಗಿ ಜಲಪ್ರಳಯ ಬಂದಾಗಲೂ ಕೂಡ ಇಲ್ಲ. ಏನು ಮಾಡಬೇಕು? ಕ್ರಿಸ್ತ ಪೂರ್ವದಲ್ಲಿ ಅವರನ್ನು ನೋಡಿ ಸುಮಾರು 100 ವರ್ಷಗಳವರೆಗೆ ಕಾಯ್ತಾನೆ. ಇವಾಗ ನಮ್ಮ ವಿಷಯದಲ್ಲೂ ಕೂಡ ದೀರ್ಘ ಶಾಂತಿಯಿಂದ ಇದ್ದಾನೆ. ಯಾವಾಗ ಆಕಸ್ಮಿಕವಾಗಿ ಅಪಘಾತ ನಡೆಯುತ್ತೋ ಗೊತ್ತಿಲ್ಲ. ಒಂದು ಸರಿ ಆ ಮಾತನ್ನು ನೋಡಿ 2ನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನು ನೋಡಿ ಪ್ರಿಯರು. 9ನೇ ವಚನದಿಂದ ಓದಿಮ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡಮಾಡುವವನಲ್ಲ.
ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ನೋಡಿದ್ರ, ಅಂದರೆ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ, ಅಂದರೆ ಎತ್ತ ತಂದೆ ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು, ಅಂದರೆ ಎದುರು ನೋಡುವವನಾಗಿದ್ದು ಕೋರಿಕೆಯಿಂದ ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಅಂದರೆ ಯೇಸು ಕ್ರಿಸ್ತರು ಒಂದು ವೇಳೆ ಎರಡನೇ ಆಗಮನದಲ್ಲಿ ಬಂದರೆ ಪಂಚಭೂತಗಳು ಲಯವಾಗುತ್ತೆ ರೀ. ಈ ಜಗತ್ತು ನಾಶವಾಗುತ್ತೆ, ಮಾನವರು ಟೋಟಲ್ ಪ್ರಪಂಚ ನಾಶವಾಗುತ್ತೆ, ಯಾರು ಉಳ್ಕೊಳ್ಳಲ್ಲ ರೀ. ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಬೆಂಕಿಯ ಕೊಂಡಕ್ಕೆ, ಪಾತಾಳ ಲೋಕದಲ್ಲಿ ಬೆಂಕಿಯ ಕೊಂಡಕ್ಕೆ. ಆದರೆ ಆ ದಿನವನ್ನು ತಾರದೆ, ಇಲ್ಲಾಂದರೆ ತೀರ್ಪು ಮಾಡದೆ, ಜಲಪ್ರಳಯ ತರಿಸದೆ ದೀರ್ಘ ಶಾಂತಿಯಿಂದ ಎದುರು ನೋಡ್ತಾ ಇದ್ದಾನೆಂದರೆ ಕಾರಣ ನಿನಗೆ ಜನ್ಮ ಕೊಟ್ಟಂಥ ಅಪ್ಪ ನಿನ್ನ ವಿಷಯದಲ್ಲಿ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ. ಬಾ ಮಗನೇ, ನಿನ್ನ ಬದುಕನ್ನು ಬದಲಾವಣೆ ಮಾಡಿಕೋ, ನಿನ್ನ ಜೀವಿತವನ್ನು ಬದಲಾವಣೆ ಮಾಡಿಕೋ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ ನೋಡಿ. ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು. ಅಂದರೆ ಕಷ್ಟಪಡುವವರೇ ಹೊರೆ ಹೊತ್ತವರೇ. ಕಷ್ಟಪಡುವವರೇ ಹೊರೆ ಹೊತ್ತವರ ಅಂದರೆ ಏನು ಕಷ್ಟ, ಏನು ಹೊರೆ? ಈ ಲೋಕದಲ್ಲಿ ಕಷ್ಟಪಟ್ಟು ದುಡಿದು ಅಲ್ಲಿ ಇಲ್ಲಿ ಮೋಸ ಮಾಡಿ ಸುಳ್ಳು ಮಾತುಗಳನ್ನು ಅದು ಇದು ಮಾಡಿ ಒಟ್ಟಿನಲ್ಲಿ ಪಾಪ ಎಂಬ ಹೊರೆ ಹೊತ್ಕೊಂಡಿದ್ದಾರೆ ರೀ. ಏನು ಹೊತ್ಕೊಂಡಿದ್ದಾರೆ? ಹೊರೆ ಹೊತ್ತವರೆ ಅಂದರೆ ಕಷ್ಟದ ಹೊರೆ ಅಲ್ಲ ರೀ, ಪಾಪದ ಹೊರೆ. ಈ ಲೋಕದಲ್ಲಿ ಅನೇಕ ಪಾಪಗಳು, ಅನೇಕ ಅಪರಾಧಗಳು, ಅನೇಕ ತಪ್ಪುಗಳು ಮಾಡಿದಾರಲ್ಲ, ಅದರಿಂದ ಕಷ್ಟಪಟ್ಟಿದ್ದಾರಲ್ಲ, ಇವೆಲ್ಲ ನೋಡುವಾಗ ಏನಪ್ಪ ಅಂದರೆ ಪಾಪದ ಹೊರೆಯನ್ನು ಹೊತ್ತಿದ್ದಾರೆ. ಅಂದರೆ ಮೊಟ್ಟ ಮೊದಲು ನಿನಗೆ ಜನ್ಮ ಕೊಟ್ಟಂಥ ತಂದೆಯಾದ ಪರಮಾತ್ಮನನ್ನು ಬಿಟ್ಟು, ನಿನ್ನ ಅಪ್ಪನನ್ನು ಬಿಟ್ಟು, ನಿನ್ನ ಅಪ್ಪನ ಮಾರ್ಗವನ್ನು ಬಿಟ್ಟು, ಆತನ ಮಾರ್ಗವನ್ನು ತಿಳಿದುಕೊಳ್ಳದೆ ಈ ಲೋಕದಲ್ಲಿ ಹೇಗಾದರೂ ಮಾಡಿ ಸುಖ ಪಡಬೇಕಂತೇಳಿ ದುಡಿದು ಏನು ಮಾಡಿದೆಯಾ? ತಂದೆಯಾದ ಆ ದೇವರನ್ನು ಬಿಡುವಂಥದ್ದು ಇದೆಯಲ್ಲ ಅದು ಪಾಪ. ಆತನ ಬಿಟ್ಟು ಜೀವಿಸುವಂಥದ್ದು ಇದೆಯಲ್ಲ ಅದು ಪಾಪ. ಆ ಪಾಪದ ಜೀವನ ಏನಾಗ್ತಾಯಿದೆ ಅಂದರೆ ಪಾಪದ ಮೂಟೆ. ಪಾಪದ ಮೂಟೆ ಅದು ತಲೆ ಮೇಲೆ ಹೊರೆ ಇದೆಯಲ್ಲ, ಪಾಪದ ಹೊರೆ ಇದೆ ಹೃದಯದಲ್ಲಿ. ಪಾಪದ ಹೊರೆ ಅಂದರೆ ಹೃದಯದಲ್ಲಿ ಪಾಪದ ಹೊರೆಯನ್ನು ತುಂಬಿಸ್ಕೊಂಡು ಜೀವಿಸ್ತಾ ಇದ್ದೀವಿ ಲೋಕದಲ್ಲಿ. ಅದಕ್ಕೆ ನನ್ನ ಮಕ್ಕಳಿರ, ನನ್ನ ಬಳಿಗೆ ಬನ್ನಿರಿ, ಹೊರೆ ಹೊತ್ತವರೇ, ಪಾಪದ ಹೊರೆ ಹೊತ್ತಿದ್ದೀರಲ್ಲ, ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಈ ಲೋಕದಲ್ಲಿ ಕೆಲವರು ಬೋಧಕರು ಏನು ಮಾಡಿದ್ದಾರೆ ಅಂದರೆ, ಕಷ್ಟಪಡ್ತಾ ಇದ್ದೀರಲ್ಲ, ಸಾಲವೆಂಬ ಕಷ್ಟದಲ್ಲಿ ಇದ್ದೀರಲ್ವಾ, ಬನ್ನಿ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರು ತೆಗೆದಾಕ್ತಾನೆ. ಆಮೇಲೆ ನಿಮಗೆ ಮಕ್ಕಳಿಲ್ವಲ್ಲ, ಇದೊಂದು ಬಾಧೆ ಇದೆಯಲ್ವ, ನಿಮಗೆ ಮಕ್ಕಳಿಲ್ವಲ್ಲ, ನಿಮಗೆ ಮಕ್ಕಳನ್ನು ಕೊಡಿಸ್ತೀನಿ, ದೇವರ ಹತ್ರ ಕೇಳ್ಕೊಂಡು ಬನ್ನಿ. ನಿಮಗೆ ಉದ್ಯೋಗ ಇಲ್ವಲ್ಲ, ಅದಕ್ಕೆ ಬಾಧೆ ಪಡ್ತಾ ಇದ್ದೀರಲ್ಲ, ಬನ್ನಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಿಮಗೆ ಮನೆ ಇಲ್ವಲ್ಲ, ಅದಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ ಬನ್ನಿ ಅಂತೇಳಿ ಈ ಭೌತಿಕವಾದಂಥ ಕೋರಿಕೆಗಳನ್ನು ತೋರಿಸ್ತಾ ಇದ್ದಾರೆ. ಅದಲ್ಲ, ತಪ್ಪದು. ಪಾಪ ಎಂಬ ಹೊರೆ ಹೊತ್ತಿದ್ದಾರೆ. ಪಾಪ ಎಂಬ ಹೊರೆ, ಪಾಪ ಎಂಬ ಮೂಟೆಯನ್ನು ಹೊತ್ಕೊಂಡು ತಿರುಗಾಡ್ತಾ ಇದ್ದಾರೆ ತಲೆಯಲ್ಲಿ, ಬುರುಡೆಯಲ್ಲಿ, ಅಂದರೆ ಹೃದಯದಲ್ಲಿ, ಆಲೋಚನೆಯಲ್ಲಿ ಪಾಪದ ಮೂಟೆ ಇದೆ ರೀ. ಪಾಪದ ಮೂಟೆ, ಕುಂತಾಗಲೂ ಪಾಪದ ಆಲೋಚನೆ, ನಿಂತಾಗಲೂ ಪಾಪದ ಆಲೋಚನೆ, ಕೆಟ್ಟ ಆಲೋಚನೆಗಳು ತುಂಬಿಕೊಂಡಿದೆ. ಈ ಕೆಟ್ಟ ಆಲೋಚನೆಗಳನ್ನು ಒತ್ತುಕೊಂಡು ಜೀವಿಸ್ತಾ ಇದ್ದಾರೆ ಯುವಕರು, ಯುವತಿಯರು, ಕೊನೆಯದಾಗಿ ವೃದ್ಧರು ಕೂಡ. ಈ ಲೋಕದಲ್ಲಿ ಪಾಪದ ಮೂಟೆಯನ್ನು ಹೃದಯದಲ್ಲೂ ಒತ್ತುಕೊಂಡು ತಿರುಗುತ್ತಾ ಇದ್ದಾರೆ. ಅನೇಕ ಪಾಪಗಳು, ಅನೇಕ ಅತ್ಯಾಚಾರ, ಮಾನಭಂಗ, ಅನೇಕ ನರಹತ್ಯೆಗಳು, ಅನೇಕ ಗಲಾಟೆಗಳು. ಏನೋ ಸಾಧನೆ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅಂತೇಳಿ ಅನೇಕ ಗಲಾಟೆಗಳು ನಡೀತಾ ಇದೆ, ಅನೇಕ ರ್ಯಾಲಿಗಳು ನಡೀತಾ ಇದೆ, ಅನೇಕ ದಬ್ಬಾಳಿಕೆಗಳು ನಡೀತಾ ಇದೆ. ಇವೆಲ್ಲ ನೋಡುವಾಗ ಪಾಪದ ಮೂಟೆ ಹೃದಯದಲ್ಲಿ ತುಂಬಿಕೊಂಡಿದ್ದಾರೆ. ಅದು ಯಾರು ಗ್ರಹಿಸ್ಕೊಳ್ತಾರೆ? ಅದು ಯಾರು ತಿಳ್ಕೊಳ್ತಾರೆ? ಅದನ್ನು ತಿಳ್ಕೊಳ್ಳುವವರು ಬುದ್ಧಿವಂತರು, ಜ್ಞಾನವಂತರು, ನಿಜವಾದ ಭಕ್ತರು. ತಿಳ್ಕೊಂಡಿದ್ದೀರಾ? ಅರ್ಥ ಆಗ್ತಾ ಇದೆಯಾ? ಪಾಪದ ಕೊಳೆಯಲ್ಲಿ ಜೀವಿಸ್ತಾ ಇದ್ದೀರಾ? ಪಾಪದ ಕೊಳೆಯಲ್ಲಿದ್ದೀರಾ? ಎಲ್ಲಿದ್ದೀರಾ? ಅದನ್ನು ತೊಳೆದಾಕ್ಕೊಳ್ರಿ, ಅದನ್ನು ಬಿಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭು ಬಂದಿದ್ದಾರೆ.
ಒತ್ತಿದ್ದೀರಲ್ಲ ಹೊರೆ, ಅದು ಪಾಪದ ಹೊರೆ. ಅದಕ್ಕೆ ನಾನು ತೆಗೆದಾಕ್ತೀನಿ ಬನ್ನಿ, ನಾನು ತೆಗೆದಾಕ್ತೀನಿ ಬನ್ನಿ, ನನ್ನ ಬಳಿಗೆ ಬನ್ನಿ, ನನ್ನ ಮಾತನ್ನು ಕೇಳಿ ವಿಧೇಯರಾಗಿ ದೇವರನ್ನು ನಂಬಿಕೊಳ್ಳಿ, ಭಕ್ತಿಯಿಂದ ಬದುಕಿ. ಆ ಪಾಪದ ಹೊರೆಯನ್ನು ತೆಗೆದಾಕ್ತೀನಿ. ಮತ್ತೆ ಪಾಪ ಮಾಡಿಕೊಡ್ದು, ಪಾಪದ ಹೊರೆಯನ್ನು ತೆಗೆದುಹಾಕಿದ ಮೇಲೆ ಪಾಪ ಮಾಡಿಕೊಡ್ದು. ದೇವರ ಧ್ಯಾನದಲ್ಲಿ ಮಾರ್ಗದಲ್ಲಿ ಬಂದ ಮೇಲೆ ಏನ್ರಿ, ಆತನನ್ನು ಅರ್ಥ ಮಾಡಿಕೊಂಡು ಪಾಪಗಳನ್ನು ಬಿಟ್ಟು ಯಥಾರ್ಥವಾಗಿ ಭಕ್ತರಾಗಿ ನಡ್ಕೊಂಡ್ರೆ ನಿನ್ನನ್ನು ಕಾಪಾಡ್ತಾರೆ ದೇವರು. ಇಲ್ಲದು ಹೋದರೆ ದೇವರು ಕರೀತಾರೆ, ಎದುರು ನೋಡ್ತಾರೆ, ಏನ್ರಿ ಕೈ ಚಾಸ್ತಾರೆ. ಆತನ ಬಳಿಗೆ ಬಾರದೆ, ಆತನನ್ನು ಅಪ್ಪಿಕೊಳ್ಳದೆ, ಆತನನ್ನು ತಂದೆಯೆಂದು ಕರೆಯದೆ ಈ ಲೋಕದಲ್ಲಿ ಇಷ್ಟ ಬಂದಾಗಿ ನಡ್ಕೊಂಡ್ರೆ ಆಕಸ್ಮಿಕವಾಗಿ ನಿನಗೆ ಪ್ರಾಣ ಅಪಾಯ ಇದೆ. ನಿನಗೆ ಪ್ರಾಣ ಅಪಾಯ ಇದೆ ಸಹೋದರ ಸಹೋದರಿ. ಮಾರ್ಗ ತಪ್ಪಿಸ್ಕೊಳ್ಬೇಕಾದ್ರೆ ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು ಯೇಸು ಪ್ರಭು ಹೇಳಿದ್ದಾರೆ. ಆತನು ಹೇಳಿರೋ ಪ್ರಕಾರ ಯೇಸು ಕ್ರಿಸ್ತರ ಬಳಿಗೆ ಬಂದು ದೇವರ ವಾಕ್ಯಗಳನ್ನು ತಿಳಿದುಕೊಂಡು ಭಕ್ತಿಯಿಂದ ನಡ್ಕೊಂಡಾಗ ದೇವರಿಗೆ ಮಕ್ಕಳಾಗ್ತೀವಿ. ಮತ್ತು ಭಕ್ತಿಯಿಂದ ನಡ್ಕೊಂಡಾಗ ನಿತ್ಯ ಜೀವನ ಪಡ್ಕೊಳ್ತೀವಿ. ಪರಲೋಕವನ್ನು ಒಂದು ವೇಳೆ ಸತ್ತೋದರೆ ಪರಲೋಕವನ್ನು ಪಡ್ಕೊಳ್ತೀವಿ. ಪಡೆದುಕೊಳ್ಬೇಕಾದರೆ ಈ ಲೋಕದಲ್ಲಿ ದೇವರು ನಿನಗೊಂದು ಬದುಕನ್ನು ಕೊಟ್ಟಿದ್ದಾನೆ. ಆ ದೇವರು ನಿನಗೆ ತಂದೆ, ಎತ್ತ ತಂದೆ ಆತನು, ನಿನಗೆ ಜನ್ಮ ಕೊಟ್ಟಂಥ ತಂದೆ ಆತನು. ಆತನು ಕರೀತಾ ಇದ್ದಾನೆ. ಎಷ್ಟು ತಪ್ಪುಗಳು ಮಾಡಿದ್ರು ಕೂಡ ಅದನ್ನು ಬಿಟ್ಟು ನನ್ನ ಬಳಿಗೆ ಬಾ ಮಗನೆ ಅಂತ ಕರೀತಾನೆ. ಅದನ್ನು ಬಿಡಲ್ಲ. ಲೋಕದ ರೀತಿಯಲ್ಲೇ ಇರ್ತೀನಿ ಅಂದರೆ ಆಕಸ್ಮಿಕವಾಗಿ ನಿನ್ನ ಮೇಲೆ ಅಪಾಯ ಕಾದುಕೊಂಡಿದೆ. ಬರುತ್ತೆ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಒಂದು ವೇಳೆ ಇವತ್ತೇ ಪ್ರಾಣ ಹೋದರೆ ನಾನು ದೇವ್ರ ಬಳಿಗೆ ಹೋಗ್ತೀನಿ ಅನ್ನೋಂಥ ನಂಬಿಕೆ ನನಗಿದೆ. ನಿಜವಾದ ಭಕ್ತರಿಗೆ ನಂಬಿಕೆ ಇದೆ, ಸತ್ತ ಮೇಲೆ ನಮಗೆ ನಿತ್ಯ ಜೀವ ಸಿಗುತ್ತೆ ಅಂತ. ನಂಬಿಕೆ ನಿನಗಿದೆಯಾ? ಆ ನಂಬಿಕೆ ನಿನಗಿದೆಯಾ? ಸತ್ತ ಮೇಲೆ ನನಗೆ ಪರಲೋಕ ಸಿಗುತ್ತೆ, ಸತ್ತ ಮೇಲೆ ದೇವರ ಬಳಿಗೆ ಸೇರ್ತೀನಿ ಅಂತ ನಂಬಿಕೆ ಇದೆಯಾ? ನಂಬಿಕೆ ಇಲ್ಲದೆ ಹೋದರೆ ದೇವರ ಬಳಿಗೆ ಬಾ, ಯಥಾರ್ಥವಾಗಿ ಬದುಕು, ಭಕ್ತಿಯಿಂದ ಜೀವಿಸು, ದೇವರು ಹೇಳಿರೋ ಪ್ರಕಾರ ಜೀವಿಸು. ಇಲ್ಲದೆ ಹೋದರೆ ಭಯಂಕರವಾದಂಥ ಅಪಾಯಗಳು, ಅಪಘಾತಗಳು ಎಲ್ಲ ಸುತ್ತಮುತ್ತಲೂ ಕಾದುಕೊಂಡಿವೆ. ಅಂಟು ರೋಗಗಳು, ಜಲಪ್ರಳಯಗಳು, ಅಪಘಾತಗಳು, ಅಪಾಯಗಳು ಇವೆಲ್ಲ ರೆಡಿ ಇದೆ. ತಪ್ಪಿಸ್ಕೊಳ್ಬೇಕು, ಬೆಂಕಿ ಕೊಂಡವನ್ನು ತಪ್ಪಿಸ್ಕೊಂಡು ಪರಲೋಕವನ್ನು ಪಡ್ಕೊಳ್ಬೇಕಾದರೆ ಮಾರ್ಗ ಯೇಸು ಕ್ರಿಸ್ತರ ಮಾರ್ಗ. ಇದು ದೇವರ ಮಾರ್ಗ. ಇದು ಮತಕ್ಕೆ ಸಂಬಂಧಪಟ್ಟಿಲ್ಲ, ಕುಲಕ್ಕೆ ಸಂಬಂಧಪಟ್ಟಿಲ್ಲ, ಪರಲೋಕಕ್ಕೆ ಸೇರುವಂಥ ಮಾರ್ಗ ಇದು. ಅದಕ್ಕೆ ಹೆತ್ತ ತಂದೆ ನಮ್ಮನ್ನು ಕರೀತಾ ಇದ್ದಾನೆ, ಪ್ರತಿನಿತ್ಯ ಕರೀತಾ ಇದ್ದಾನೆ. ಆತನ ಕರೆಗೆ ಒಳಪಟ್ಟು ವಿಧೇಯನಾದರೆ ರಕ್ಷಣೆ ಹೊಂದುತ್ತೀರ, ಬಿಟ್ಟರೆ ದಂಡನೆಗೆ ಗುರಿ ಆಗ್ತೀರ. ಅದು ನಿಮ್ಮಿಷ್ಟ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಭೂಲೋಕದಲ್ಲಿ ಇದ್ದಂಥ ಎಲ್ಲರನ್ನೂ ನೀವು ಎತ್ತಿದ್ದೀರಾ, ಎಲ್ಲರನ್ನೂ ನೀವು ಪಡೆದಿದ್ದೀರಾ. ಎಲ್ಲರಿಗೂ ನೀವೇ ನಿಜವಾದ ಅಪ್ಪ, ನಮ್ಮೆಲ್ಲರಿಗೂ ನೀವೇ ತಂದೆ. ನಮಗೆ ನಮ್ಮ ದೇವರು, ನಮ್ಮ ತಂದೆ, ಸರ್ವವೂ ನೀವೇ ತಂದೆ. ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ನಿಮ್ಮ ಕೃಪೆ, ನಿಮ್ಮ ದಯೆ. ಭಕ್ತಿಯಿಂದ ನಡ್ಕೊಂಡ್ರೆ ನಿತ್ಯ ಜೀವವನ್ನು ನೀವು ಕೊಡ್ತೀವಿ ಅಂತ ಹೇಳಿದ್ದೀರಿ ತಂದೆ. ಆ ನಿತ್ಯ ಜೀವವನ್ನು ಪಡೆದುಕೊಳ್ಳೋದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ, ಎಲ್ಲರನ್ನು ಕನಿಕರಿಸಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೆ ಗೂಗಲ್ ಮೀಟ್ ಮೂಲಕ ನಿಮ್ಮ ಸೇವಕರು ಪ್ರತಿನಿತ್ಯ ಒಬ್ಬೊಬ್ಬರು ಒಂದೊಂದು ಅಂಶವನ್ನು ಮಾತನಾಡ್ತಾ ಇದ್ದಾರೆ. ಅನೇಕರಿಗೆ ವಾಕ್ಯಗಳನ್ನು ಕಲಿಸ್ತಾ ಇದ್ದಾರೆ. ಅವರೆಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ ಈ ಕಾರ್ಯಕ್ರಮವನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ನಡೆಸುವಂಥ ನಿಮ್ಮ ಮಗಳು ರೇಖಾರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನು ಮುಟ್ಟಿ ಬಲಪಡಿಸಿ ಆಕೆಗೆ ಒಳ್ಳೆಯ ಆರೋಗ್ಯವನ್ನು ಬಲವನ್ನು ಕೊಡಿ. ಅದೇ ರೀತಿಯಲ್ಲಿ ಸಾಯಂಕಾಲ ತಂದೆ, ನಿಮ್ಮ ಮಕ್ಕಳು ಯುವಕರು ಪಾಂಡು ಹಾಗೂ ಇನ್ನು ಕೆಲವರು ಯುವಕರು ಅವರು ಕೂಡ ಸಾಯಂಕಾಲ ನಡೆಸುವಂಥ ಕಾರ್ಯಕ್ರಮವನ್ನು ಕೂಡ ಆಶೀರ್ವದಿಸಿ. ಪ್ರತಿ ಮಕ್ಕಳನ್ನು ಆಶೀರ್ವದಿಸಿ, ಬಲಪಡಿಸಿ, ಜ್ಞಾನದಲ್ಲಿ ಬೆಳೆಸಿ.
ಇನ್ನು ಮಾಡುವಂಥ ಅನೇಕ ಕಾರ್ಯಕ್ರಮಗಳು ತಂದೆ, ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನಾಮಕ್ಕೆ ಒಳಪಟ್ಟು ವಿಧೇಯರಾಗಿ ಯಥಾರ್ಥದಿಂದ ಭಕ್ತಿಯಿಂದ ನಿಮ್ಮ ಸೇವೆ ಮಾಡಿ, ನಿಮ್ಮ ಜ್ಞಾನವನ್ನು ಸಮಾಜಕ್ಕೆ ಪರಿಚಯ ಮಾಡಿ ಈ ಜೀವಿತ ಕಾಲ ಮುಗಿಸಿಕೊಂಡು ನಿಮ್ಮ ಬಳಿಗೆ ಬರುವುದಕ್ಕೆ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕೇಳಿದ್ದಾರೆ ಅವರೆಲ್ಲರೂ ಹೆಸರುಗಳಿಂದ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆ.